ದ ವರ್ಲ್ಡ್ಸ್ ಫಸ್ಟ್ ಸಬೂಫರ್ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದಾರೆ. ಜಸ್ಟ್ ನಮ್ಮದು ವೆಬ್ಸೈಟ್ ಲಾಂಚ್ ಮಾಡಿದ್ವಿ, ಒಂದು 10-20 ಡೈಲಿ ಟ್ರಾಫಿಕ್ ಅಷ್ಟೇ. ಯಾರು ಗೊತ್ತಿರಲಿಲ್ಲ ನಾವೇನು ಮಾಡ್ತಿದ್ವಿ. ಒಂದು ಸಡನ್ಲಿ ನೆಕ್ಸ್ಟ್ ಡೇ ಎದ್ದೇಳಬೇಕಿದ್ರೆ 4,000 ಪ್ರೀ ಆರ್ಡರ್ಸ್ ಟೈಪ್ ಇಮೇಲ್ ನೋಟಿಫಿಕೇಶನ್ ಬಂದಿತ್ತು. ವೆಬ್ಸೈಟ್ ಟ್ರಾಫಿಕ್ ಪ್ರೀ ಆರ್ಡರ್ಸ್. ಟೆಕ್ ರೇಡರ್ ಅಂತ ಒಂದು ಇಂಟರ್ನ್ಯಾಷನಲ್ ಪಬ್ಲಿಕೇಶನ್, ವೆರಿ ರೆಪ್ಯೂಟೆಡ್ ಪಬ್ಲಿಕೇಶನ್. ಜನರು ರಿವ್ಯೂ ನೋಡಿಯೇ ಬೈ ಮಾಡ್ತಾರೆ. ಆ ರಿವ್ಯೂವಲ್ಲಿ ದೇ ರೇಟೆಡ್ ಆರ್ ಹೆಡ್ಫೋನ್ಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಇನ್ ದೇರ್ ಬೈಯಿಂಗ್ ಗೈಡ್. 1 crore ಅಷ್ಟು ನಮಗೆ ಕಸ್ಟಮರ್ ಇನ್ವೆಸ್ಟ್ ಮಾಡಿದಾಗ ಆಯಿತು. ಕಸ್ಟಮರ್ಸ್ದು ರೆವೆನ್ಯೂ ಏನಿದೆ ನಮ್ಮ ಕಂಪ್ನಿಗೆ ಬಂತು. ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಗಾನ್ ಝೀರೋ, ಈವನ್ ದೋ ಮೈನಸ್ ಅಕೌಂಟ್ಗೂ ನೆಗೆಟಿವ್ಗೂ ಹೋಗ್ಬಿಟ್ಟಿದ್ದೀನಿ ನಾನು. ನಮ್ಮದೊಂದು 6 years ಜರ್ನಿಯಲ್ಲಿ ತುಂಬ ಸರ್ತಿ ಆಗಿದೆ. ಫಸ್ಟ್ ನೆಗೆಟಿವ್ ಒಂದ್ಸಲ ಮನೇಲಿ ಹೇಳಿಲ್ಲ ಸರ್, ಎಂತ ಮಾಡ್ಲಿಕ್ಕೆ ಕೆಲಸ ಅಲ್ಲ, ಎಂತ ಮಾಡ್ತಿದ್ವಿ, ಸುಮ್ಮನೆ ಒಟ್ರಾಸಿ ಓಡಾಡ್ತಾ ಇದ್ದೀರಾ 3 ವರ್ಷದಿಂದ, ಏನು ಬರಲಿಲ್ಲ ಆಚೆ ಪ್ರಾಡಕ್ಟ್ ಅಂತ. ಮನೇಲಿ ಕೇಳಿಲ್ವ ಸರ್? ಇಬ್ರಿಗೂ ಕೇಳ್ತೀರಾ ಪ್ರಶ್ನೆ? ಆಗ ಮನೇಲಿ ಕೇಳಬೇಕಾದ್ರೆ ಏನಾದ್ರು ಒಂದು ನಮಗೆ ಆಫರ್ ಇತ್ತು ಅಂತ ಹೇಳ್ಬೇಕಲ್ಲ. ಸೊ ಅದಕ್ಕೆ ನಾವು ಪ್ಲೇಸ್ಮೆಂಟ್ಸ್ ಅಟೆಂಡ್ ಆಗಿದ್ವಿ. ಸೊ ಯೂನಿವರ್ಸ್ ಒಂದು ಆಫರ್ ಸಿಕ್ಕಿತ್ತು, ನನಗೆ ಒಂದು ಸಿಕ್ಕಿತ್ತು. ಆದರೆ ಅಲ್ಟಿಮೇಟ್ಲಿ ನಾವು ಅಲ್ಲಿಗೆ ಹೋಗಿಲ್ಲ. KSI ಶಾರ್ಕ್ ಟ್ಯಾಂಕ್ ಟೈಮಲ್ಲಿ ನಮಗೆ ಆಲ್ಮೋಸ್ಟ್ 1 ಮಂತಲ್ಲಿ ಮೇ ಬಿ 1 crore ತನಕ ಟಚ್ ಆಗಿತ್ತು. 1 crore. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಪ್ರತಿ ಬಾರಿ ಒಬ್ಬೊಬ್ರು ಬಿಸ್ನೆಸ್ಮನ್ನ ಕರ್ಕೊಂಬಂದು ಇಂಟರ್ವ್ಯೂಸ್ ಮಾಡ್ತಿದ್ವಿ, ಮೋಟಿವೇಶನ್ ಫೀಲ್ ಆಗ್ತಿತ್ತು. ಇವತ್ತು ದ ಮೋಸ್ಟ್ ಸ್ಪೆಷಲ್ ಎಕ್ಸ್ಪೆನ್ಸಿವ್ ಜನ ನಮ್ಮ ಜೊತೆ ಇದ್ದಾರೆ. ದ ವರ್ಲ್ಡ್ಸ್ ಫಸ್ಟ್ ಸಬೂಫರ್ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ಶಾರ್ಕ್ ಟ್ಯಾಂಕ್ಗೆ ಹೋಗಿ ಅವರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಪಿಯೂಷ್ ಬನ್ಸಾಲ್ ಅವ್ರ ಹತ್ರ ಕೂಡ ಚೆಕ್ ತಂದಿದ್ದಾರೆ. ಎಷ್ಟು ಚೆಕ್ಕು? ಈ ಶಾರ್ಕ್ ಟ್ಯಾಂಕ್ಗೂ ಇವ್ರಿಗೂ ಏನು ಸಂಬಂಧ ಸರ್ ಅಂತ ಕೇಳ್ತೀರಾ? ಎಸ್, ಟಾಪ್ ವ್ಯೂವಿಂಗಲ್ಲಿ 6.3 million ವ್ಯೂಸ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಅವರ ವಿಡಿಯೋ. ಹಾಗೆ ಅವ್ರ ಬಿಸ್ನೆಸ್ ಕೂಡ ಅಷ್ಟೇ ತುಂಬ ಅತ್ಯದ್ಭುತವಾಗಿದೆ. ಅವರನ್ನು ಮಾತಾಡ್ಸೋಣ. ದ 2 co-foundersಗಳು ಜೊತೆಗಿದ್ದಾರೆ. ಸರ್ ನವಜೀತ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜಗತ್ ಸರ್ ವೆಲ್ಕಮ್ ಟು ಮೈ ಶೋ. ಸರ್ ಮೊದಲನೇದಾಗೆ ಈ ಶಾರ್ಕ್ ಟ್ಯಾಂಕ್ ಹೋಗೋದು ಇಟ್ಸ್ ನಾಟ್ ಸೋ ಈಸಿ ಆ್ಯಸ್ ಅ ಬಿಸ್ನೆಸ್. ನಾವು ಆಸ್ಪೆಕ್ಟಲ್ಲಿ ನೋಡೋದಾಯ್ತು ಅಂದರೆ, ಸೊ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡೋದು ಇಟ್ಸ್ ನಾಟ್ ಸೆಕೆಂಡ್ ಟಾಸ್ಕ್ ಅದು ನಿಮಗೆ. ಫಸ್ಟು ನಾವು ಅಲ್ಲಿಗಿಂತ ಮುಂಚೆ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಲೈಕ್ ವೈ ಸಾನಿಕ್ ಲ್ಯಾಂಪ್, ಯಾಕೆ ಈ ಹೆಡ್ಫೋನ್ ಡಿಪಾರ್ಟ್ಮೆಂಟ್ಗೆ ಬೇಕಿತ್ತು ಅನ್ನೋದು ಇಬ್ಬರಿಗೂ ಪ್ರಶ್ನೆ ಕೇಳ್ತೀನಿ, ಒಬ್ಬರು ಮಾತಾಡಿ. ಓಕೆ, ಸೊ ನಾವು ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿದ್ರೆ ನಾವು ಬಿಸ್ನೆಸ್ ಮಾಡುವಂಥ ಏನು ಇಂಟೆನ್ಷನ್ ಇರಲಿಲ್ಲ, ಯೋಚನೆ ಪ್ಲ್ಯಾನ್ ಏನಿರಲಿಲ್ಲ. ನಾವು ಇಂಜಿನಿಯರಿಂಗ್ ಮಾಡಬೇಕಿದ್ರೆ ನಾನು ಮತ್ತು ಜಗತ್ ಮೀಟ್ ಆಗಿದ್ದು ಕಾಲೇಜಲ್ಲಿ ಫಸ್ಟ್ ಇಯರ್ ಇರಬೇಕಿದ್ರೆ. ಸೊ ಅವಾಗ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಇನೋವೇಷನ್ ಚಾಲೆಂಜ್ ಅಂತ ಮಾಡ್ತಾರೆ ಪ್ರತಿ ವರ್ಷ. ಸೊ ಅವಾಗ ನಮಗೆ ಏನೋ ಒಂದು ಇಂಡಿಯಾದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ನಾವು ಹೆಲ್ಮೆಟ್ದೊಂದು ಪ್ರಾಜೆಕ್ಟ್ ತಗೊಂಡಿದ್ವಿ. ಅದರಲ್ಲಿ ಏನಂದರೆ ನಿಮ್ಮ ನಾರ್ಮಲ್ ಹೆಲ್ಮೆಟಲ್ಲಿ ಜನರಿಗೆ ಬೇಜಾರಾಗೋಗಿದೆ, ಯೂಸ್ ಮಾಡಲ್ಲ. ಸೊ ಅದರಲ್ಲಿ ಒಂದು ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿ ಲೆಟ್ಸ್ ಮೇಕ್ ಇಟ್ ಮೋರ್ ಅಟ್ರಾಕ್ಟಿವ್ ಫಾರ್ ರೈಡರ್ಸ್ ಅಂತ. ಸೊ ಅದರಲ್ಲಿ ನಿಮಗೆ ಕಾಲ್ಸ್, ನ್ಯಾವಿಗೇಷನ್, ಮ್ಯೂಸಿಕ್ ಎಲ್ಲ ಕೇಳ್ಬೋದು. ಬಟ್ ಇದರಲ್ಲಿ ನಾರ್ಮಲ್ ಹೆಲ್ಮೆಟಲ್ಲಿ ನೀವು ಇಯರ್ಫೋನ್ಸ್ ಆಗಬೇಕಾಗುತ್ತೆ ಅಥವಾ ಸ್ಪೀಕರ್ಸ್ ಎಲ್ಲ ಇರ್ತಾರೆ. ನಮ್ಮದ್ರಲ್ಲಿ ಒಂದು ಬೋನ್ ಮತ್ತು ಸ್ಕಿನ್ ಕಂಡಕ್ಷನ್, ಅಂದರೆ ನಿಮ್ಮ ಚರ್ಮ ಮತ್ತು ನಿಮ್ಮದು ಎಲುಬಿನಿಂದ ನಿಮಗೆ ಮ್ಯೂಸಿಕ್ ಕೇಳುವಾಗೆ ನಾವೊಂದು ಟೆಕ್ನಾಲಜಿ ಯೂಸ್ ಮಾಡಿದ್ದು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹೊರಗಿದ್ದು ಸೌಂಡ್ ಸಹ ಕೇಳುತ್ತೆ, ಟ್ರಾಫಿಕ್ ಸೌಂಡ್ ಸಹ ಕೇಳುತ್ತೆ, ಪ್ಲಸ್ ನಿಮ್ಮದು ಮ್ಯೂಸಿಕ್, ಕಾಲ್ಸ್, ನ್ಯಾವಿಗೇಷನ್ ಅದೆಲ್ಲ ಆಕ್ಸೆಸಿಬಲ್ ಇರುತ್ತೆ. ಸೊ ಅದ್ರಲ್ಲಿ ನಮಗೆ ಅವಾರ್ಡ್ಸ್ ಎಲ್ಲ ಸಿಕ್ಕಿತ್ತು. ಅದಾದಮೇಲೆ ನಮಗೆ ಒಂದು ಲಾಸ್ಟ್ ಫೈನಲ್ ಇಯರ್ ಇರಬೇಕಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇತ್ತು. ಅದರಲ್ಲಿ ನಿಮ್ಮದು ಪ್ರಾಜೆಕ್ಟ್ ಎಲ್ಲ ಇತ್ತು, ಅದನ್ನು ಕಮರ್ಷಿಯಲೈಸ್ ಮಾಡಲಿಕ್ಕೆ, ಅಂದರೆ ಸ್ಟಾರ್ಟಪ್ ಮಾಡಲಿಕ್ಕೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಗೌರ್ಮೆಂಟ್ ಸೈಡಿಂದ ಅದು ಸಪೋರ್ಟ್ ಅದು. ಸೊ ಅದು ನಮ್ಗೆ ಸಿಕ್ಕಿತ್ತು. ಬಟ್ ಕಂಡೀಷನ್ ಏನಂದರೆ ನೀವು ಸ್ಟಾರ್ಟಪ್ ಅಂದರೆ ನೀವು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಇನ್ಕಾರ್ಪೊರೇಟ್ ಮಾಡಬೇಕು, ಆವಾಗ ಮಾತ್ರ ಅವರು ಫಂಡ್ ಕೊಡೋದು, ಇಲ್ಲಾಂದರೆ ಇಂಡಿವಿಜುವಲ್ಸ್ಗೆ ಅವ್ರು ಮಾಡಲ್ಲ. ಸೊ ಹಾಗೆ ನಾವು ಸ್ಟಾರ್ಟ್ ಮಾಡಿದ್ವಿ 2018. ಓಕೆ, ಇದೊಂದು ಪ್ರಾಜೆಕ್ಟ್ ಏನೋ ಮಾಡಿದ್ದೇವೆ, ಜನರಿಗೆ ಯೂಸ್ ಆಗಬೇಕಂತ ನಾವು ಅದನ್ನು ಇನ್ನು ಮುಂದೆ ತಗೊಂಡು ಪ್ರಾಡಕ್ಟ್ ಆಗಿ ಮಾರ್ಕೆಟ್ಗೆ ಲಾಂಚ್ ಮಾಡುವಂತ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಾವು ಡೆವಲಪ್ ಮಾಡಿ ಟೆಸ್ಟಿಂಗ್ ಮಾಡಬೇಕಿದ್ರೆ ನಮಗೆ ಜಸ್ಟ್ ಈಗ ಲೀಗಲ್ ಸೈಡಲ್ಲಿ ನೋಡಬೇಕಿದ್ರೆ RTO ನಾರ್ಮ್ಸ್ ಪ್ರಕಾರ ಎನಿಥಿಂಗ್ ದಟ್ ಕಾಸಸ್ ಡಿಸ್ಟ್ರಾಕ್ಷನ್ ಟು ರೈಡರ್ ಇಸ್ ಕನ್ಸಿಡರ್ಡ್ ಇಲ್ಲೀಗಲ್ ಅಂತ ಒಂದು ಬ್ಲ್ಯಾಂಡ್ ಸ್ಟೇಟ್ಮೆಂಟ್ ಇದೆ. ಸೊ ಇಟ್ಸ್ ಅಪ್ ಟು ದ ಪೊಲೀಸ್. ಅವ್ರು ಬೇಕಿದ್ರೆ ಓಕೆ ಇದು ಡಿವೈಸ್ ಬ್ಯಾನ್ ಮಾಡ್ಬೋದು, ಅವ್ರಿಗೆ ಡಿಸೈಡ್ ಮಾಡಿ. GoPro, ಇಯರ್ಫೋನ್ಸ್ ಅದೆಲ್ಲ ಮಾಡ್ತಾರೆ. ಸೊ ನಮಗೆ ಅದು ರಿಸ್ಕ್ ಬೇಡಿತ್ತು. ಮತ್ತು ನಾವು ಹಾಗೆ ಡೆವಲಪ್ ಮಾಡಬೇಕಿದ್ರೆ ಒಂದು ನಾರ್ಮಲ್ ಹೆಡ್ಫೋನ್ಸ್ ಇತ್ತು ನಮ್ಮ ಟೇಬಲಲ್ಲಿ. ಸೊ ಒಂದು ಕ್ಯೂರಿಯಾಸಿಟಿಯಲ್ಲಿ ಸರಿ ಇದೊಂದು ನಾವೇನು ಟ್ರಾನ್ಸ್ಡ್ಯೂಸರ್ ಅಂದರೆ ಏನು ಕಾಂಪೊನೆಂಟ್ ಡೆವಲಪ್ ಮಾಡಿದ್ದು ಅದನ್ನು ಒಂದು ಹೆಡ್ಫೋನಲ್ಲಿ ಟ್ರೈ ಮಾಡುವಂತ ಜಸ್ಟ್ ಒಂದು ವೀಕೆಂಡಲ್ಲಿ ಮಾಡಿದ್ದು. ಆವಾಗ ನಾವು ಹಾಕಬೇಕಿದ್ರೆ ಒಂದು ನಿಮಗೆ ಒಂದು ಮ್ಯೂಸಿಕ್ ಫೆಸ್ಟಿವಲ್ ಅಥವಾ ಒಂದು ಕಾನ್ಸರ್ಟಲ್ಲಿ ಏನು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅದು ಎಕ್ಸ್ಪೀರಿಯನ್ಸ್ ನಮಗೆ ಆ ಪ್ರೋಟೋಟೈಪಲ್ಲಿ ಸಿಕ್ಕಿತ್ತು. ಸೊ ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದು. ವಿ ನೆವರ್ ಥಾಟ್ ವಿಲ್ ಗೆಟ್ ಇನ್ ಟು ಆಡಿಯೋ ಆರ್ ಹೆಡ್ಫೋನ್ಸ್ ಎಟ್ ಆಲ್. ಓಕೆ,
ಸೊ ಅನ್ಎಕ್ಸ್ಪೆಕ್ಟೆಡ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅದು ಆಗ್ತಾನೆ ಇದೆ ನಮಗೆ ಈಗ ಅನ್ಎಕ್ಸ್ಪೆಕ್ಟೆಡ್ ನಾವು ಗೋ ವಿತ್ ದ ಫ್ಲೋ ಅಂತ ಹೋಗ್ತಿದ್ದೇವೆ. ಬಟ್ ಏನಾಯ್ತಂದರೆ ಜನರು ಅಂದರೆ ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮ ಸ್ಪೇಸಲ್ಲಿ ಬೇರೆಯವರು ಯಾರೆಲ್ಲ ಹೈ ಆ್ಯಂಡ್ ಹೆಡ್ಫೋನ್ಸ್ ಬೈ ಮಾಡ್ತಿದ್ರು ಅವ್ರಿಗೆ ಇದು ಇಷ್ಟ ಆಯಿತು ಎಕ್ಸ್ಪೀರಿಯನ್ಸ್. ಸೊ ಮೇನ್ ಏನು ವ್ಯಾಲ್ಯೂ ಇದ್ದದಂದರೆ ಅವ್ರಿಗೆ ಮ್ಯೂಸಿಕ್ ಫೀಲ್ ಆಗ್ತಿತ್ತು. ನಾರ್ಮಲ್ ನಿಮಗೆ ಅದು ಹೋಮ್ ಥಿಯೇಟರ್ ಅಥವಾ ನಿಮ್ಗೆ ಒಂದು ಲೈವ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗೋದು ನಮ್ಗೆ ಗೊತ್ತಾಯ್ತು. ಓಕೆ, ಸೊ ದಿಸ್ ಇಸ್ ಅವರ್ ಕೋರ್ ವ್ಯಾಲ್ಯೂ ಅಂತ. ಸೊ ನಾವು ಅದರ ಮೇಲೆ ಒಂದು 3 years R&D ಮಾಡಿ ಡೆವಲಪ್ಮೆಂಟ್ ಮಾಡಿ ಟೆಸ್ಟಿಂಗ್ ಎಲ್ಲ ಮಾಡಿ ನಮಗೆ ಒಂದು ಸೈಡ್ ಮಾರ್ಕೆಟಿಂದ ನಮಗೆ ಚೆನ್ನಾಗಿ ಫೀಡ್ಬ್ಯಾಕ್ ಸಿಗ್ತಿತ್ತು, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮತ್ತು ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇನ್ನೊಂದು ಕೆಲವು ಟೆಕ್ನಿಕಲ್ ಟೆಸ್ಟ್ ಮಾಡಲಿಕ್ಕೆ ಇಕ್ವಿಪ್ಮೆಂಟ್ಸ್ ಇದೆ. ಸೊ ಅದು ಆರ್ಟಿಫಿಷಿಯಲ್ ಇಯರ್ಸ್ ಅಂದರೆ ನಿಮ್ಮ ಕಿವಿ ಸ್ಟ್ರಕ್ಚರ್ ಟೈಪ್ ಇರುತ್ತೆ. ಸೊ ಹೆಡ್ಫೋನ್ಸ್ ಹಾಕಿ ಅದು ಆ್ಯಕ್ಚುಲಿ ಹೇಗೆ ರಿಪ್ರೊಡ್ಯೂಸ್ ಮಾಡೋದು ಸೌಂಡ್ ಅದೆಲ್ಲ ನಿಮಗೆ ನಿಮ್ಮ ಸಿಸ್ಟಮಲ್ಲಿ ಟ್ರ್ಯಾಕ್ ಮಾಡಿ ಕಂಪೇರ್ ಎಲ್ಲ ಮಾಡ್ಬೋದು. ರಿವ್ಯೂವರ್ಸ್ಗೆಲ್ಲ ಕಳಿಸ್ತಿದ್ವಿ, ಇಂಟರ್ನ್ಯಾಷನಲ್ ರಿವ್ಯೂವರ್ಸ್ಗೆ. ಅವಾಗ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಬಂದಿತ್ತು. ಸೊ ಅದಾದಮೇಲೆ ನಾವು ಜಸ್ಟ್ ಹೆಡ್ಫೋನ್ಸ್ ಕಳಿಸಿದ್ವಿ, ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಯಾಕಂದರೆ ನಾವು ಪೇ ಮಾಡ್ತಿರಲಿಲ್ಲ ಜನರಿಗೆ. ಸೊ ಜಸ್ಟ್ ನಮ್ಮದು ವೆಬ್ಸೈಟ್ ಲಾಂಚ್ ಮಾಡಿದ್ವಿ, ಒಂದು 10-20 ಡೈಲಿ ಟ್ರಾಫಿಕ್ ಅಷ್ಟೇ, ಯಾರು ಗೊತ್ತಿರಲಿಲ್ಲ ನಾವೇನು ಮಾಡ್ತಿದ್ದು ಅಂತ. ಒಂದು ಸಡನ್ಲಿ ನೆಕ್ಸ್ಟ್ ಡೇ ಎದ್ದೇಳಬೇಕಿದ್ರೆ 4,000 ಪ್ರೀ ಆರ್ಡರ್ಸ್ ಟೈಪ್ ಇಮೇಲ್ ನೋಟಿಫಿಕೇಶನ್ ಬಂದಿತ್ತು. ವೆಬ್ಸೈಟ್ ಟ್ರಾಫಿಕ್ ಪ್ರೀ ಆರ್ಡರ್ಸ್. ಸೊ ಅದನ್ನು ಚಿಕ್ಕದು ಇರ್ತಿದ್ವಿ, ಅಂದರೆ ಇಂಟ್ರೆಸ್ಟ್ ಇದ್ದರೆ ಅವರು ಆವಾಗ ನಾವು ಇಂಟರ್ನ್ಯಾಷನಲ್ ಟಾರ್ಗೆಟ್ ಮಾಡ್ತಿದ್ವಿ. ಒಂದು $1 ಕೊಟ್ಟರೆ ನೀವು ರಿಸರ್ವ್ ಮಾಡ್ಬೋದು ಈ ಪ್ರೈಸಿಗೆ ಅಂತ. ಸೊ ಅದೊಂದು 4,000 ಅಷ್ಟು ಬಂದಿತ್ತು. ಅದಾದಮೇಲೆ ವೆಬ್ಸೈಟ್ ಟ್ರಾಫಿಕ್ ಎಲ್ಲ ಶೂಟಪ್ ಆಗಿತ್ತು. ಸೊ ಅವಾಗ ಒಂದು ನೋಡಬೇಕಿದ್ರೆ ಒಂದು ಟೆಕ್ ರೇಡರ್ ಅಂತ ಒಂದು ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ಇತ್ತು, ವೆರಿ ರೆಪ್ಯೂಟೆಡ್ ಪಬ್ಲಿಕೇಶನ್. ಜನರು ರಿವ್ಯೂ ನೋಡಿಯೇ ಬೈ ಮಾಡ್ತಾರೆ, ಅವರು ಸೆಕೆಂಡ್ ಥಾಟ್ ಇರಲ್ಲ. ಸೊ ಆ ರಿವ್ಯೂವಲ್ಲಿ ದೇ ರೇಟೆಡ್ ಆರ್ ಹೆಡ್ಫೋನ್ಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಇನ್ ದೇರ್ ಬೈಯಿಂಗ್ ಗೈಡ್ ಅಂತ. ಸೊ ಕಂಪೇರಿಂಗ್ ಅಗೇನ್ ಸೋನಿ XM5 ಆ ಲೆವೆಲಲ್ಲಿ. ಸೊ ದ್ಯಾಟ್ ಗಾಟ್ ಇಸ್ ವೆರಿ ಗುಡ್ ವಿಸಿಬಿಲಿಟಿ. ಮತ್ತು ನಮ್ಮ ಹತ್ರ ಫಂಡ್ಸ್ ಇರಲಿಲ್ಲ, ನಾವು ಚಿಕ್ಕ ಇನ್ವೆಸ್ಟ್ಮೆಂಟ್ ರೇಸ್ ಮಾಡ್ತಿದ್ವಿ ಏಂಜಲ್ಸ್ ಜೊತೆ, ಬಟ್ ನಮ್ಮ ಹತ್ರ ಜಾಸ್ತಿ ಫಂಡ್ಸ್ ಇರಲಿಲ್ಲ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಪ್ರೀ ಆರ್ಡರ್ ಕ್ಯಾಂಪೇನ್ ಮಾಡುವ. ಹೇಗೆ ಅಂದರೆ ನೀವು ಆ್ಯಸ್ ಅ ಕಸ್ಟಮರ್ ನೀವು ನಮಗೆ ಆರ್ಡರ್ ಮಾಡ್ತೀವಿ ನಮ್ಮ ವೆಬ್ಸೈಟಿಂದ, ಯು ವಿಲ್ ಪೇ ಅಸ್. ಆವಾಗ ನಾವು $200ಗೆ ಲಾಂಚ್ ಮಾಡಿದ್ದು. ಸೊ ಯು ವಿಲ್ ಪೇ ಅಸ್ $200, ಬಟ್ ಯು ವಿಲ್ ಗಿವ್ ಅಸ್ ಅಬೌಟ್ 6 months ಆಫ್ ಟೈಮ್ ಟು ಮ್ಯಾನುಫ್ಯಾಕ್ಚರ್. ಓಕೆ, ಸೊ ಇಟ್ಸ್ ಅ ಪ್ರೀ ಆರ್ಡರ್ ಅಂತ. ಅದು ಕಾನ್ಸೆಪ್ಟ್ US ಅಲ್ಲಿ UK ಅಲ್ಲಿ ಇದೆ, ಇಟ್ಸ್ ಎಸ್ಟಾಬ್ಲಿಷ್ಡ್ ಕಾನ್ಸೆಪ್ಟ್. ಸೊ ಅದು ನಾವು ಲಾಂಚ್ ಮಾಡಿ ಆವಾಗ ನಮಗೆ ಆಲ್ಮೋಸ್ಟ್ ಒಂದು 600 ಆರ್ಡರ್ಸ್ ಒಂದು 1 monthಲ್ಲಿ ಬಂದಿತ್ತು. ಪ್ರೈಮರ್ಲಿ US, ಅದಾದಮೇಲೆ ಯುರೋಪ್, ಇಂಡಿಯಾದಿಂದ ಸರ್ ನಮಗೆ ಕೆಲವು ಯಾರೆಲ್ಲ ಅವೇರ್ ಇದ್ದಾರೆ ಆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಅವ್ರು ಮಾಡಿದರು. ಸೊ ಅವಾಗ ನಮ್ಗೆ ಏನಾಯಿತು, ಒಂದು ಆಲ್ಮೋಸ್ಟ್ ಆ 600 ಸೇಲ್ಸಿಂದ ಆಲ್ಮೋಸ್ಟ್ ಒಂದು 1 crore ಅಷ್ಟು ನಮಗೆ ಕಸ್ಟಮರ್ ಇನ್ವೆಸ್ಟ್ ಮಾಡಿದಾಗೆ ಆಯಿತು. ಕಸ್ಟಮರ್ಸ್ದು ರೆವೆನ್ಯೂ ಏನಿದೆ ನಮ್ಮ ಕಂಪ್ನಿಗೆ ಬಂತು. ಆ ಹಣದಿಂದ ನಾವು ಮೆಟೀರಿಯಲ್ಸ್ ಎಲ್ಲ ಬೈ ಮಾಡಿ ಕಾಂಪೊನೆಂಟ್ಸ್ ಎಲ್ಲ ಸೋರ್ಸ್ ಮಾಡಿ. ಗುಡ್ ಐಡಿಯಾ ಆಕ್ಚುಲಿ. ಪ್ರೀ ಆರ್ಡರ್ ಇಂದ ನಿಮಗೆ ಇದೊಂದು ಹೆಲ್ಪ್ ಆಯಿತು, ಕೀಪ್ ಆನ್ ಮೇಲೆ ಹೋಗೋದಕ್ಕೆ ಇದೊಂದು ಹೆಲ್ಪ್ ಆಯಿತು. ಕರೆಕ್ಟ್. ಸೊ ಅದರಲ್ಲಿ 2 ಹೆಲ್ಪ್ ಆಯಿತು. ಒಂದು ವ್ಯಾಲಿಡೇಷನ್ ಸಿಕ್ತು, ಓಕೆ ವಿ ಆರ್ ಬಿಲ್ಡಿಂಗ್ ಸಮಥಿಂಗ್. ಯಾಕಂದ್ರೆ ಟ್ರಸ್ಟ್, ಮತ್ತೆ ಇನ್ನೊಂದು ಅವ್ರು ಟ್ರೈ ಮಾಡದೇನೆ ಒಂದು ಬೈ ಮಾಡಬೇಕಿದ್ರೆ ಅದೇ ಸಮಥಿಂಗ್ ವಿ ಬಿಲ್ಟ್ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಮತ್ತೆ ಇನ್ನೊಂದು ಏನಂದ್ರೆ ನಮಗೆ ಅರ್ಲಿ ಸ್ಟೇಜಲ್ಲಿ ಎಸ್ಪೆಷಲಿ ಹಾರ್ಡ್ವೇರಲ್ಲಿ ಇನ್ವೆಸ್ಟರ್ ಸಿಗೋದು ತುಂಬ ಕಷ್ಟ. ಯಾಕಂದರೆ ಚಾನ್ಸ್ ಆಫ್ ಫೇಲಿಯರ್ ಇಸ್ ವೆರಿ ಹೈ. ಮತ್ತು ಮೆಟೀರಿಯಲ್ ನೀವು ಇನ್ವೆಸ್ಟ್ ಮಾಡಿದ ಮೇಲೆ ರಿಟರ್ನ್ ತಗೊಳ್ಳಲ್ಲ ವೆಂಡರ್ಸ್, ನಿಮ್ಮ ಡಿಸೈನ್ ಪ್ರಕಾರ ಅವ್ರು ಮಾಡಿರ್ತಾರೆ. ಸೊ ತುಂಬ ಚಾಲೆಂಜಸ್ ಇದೆ ಹಾರ್ಡ್ವೇರಲ್ಲಿ. ಸೊ ದಿಸ್ ಹೆಲ್ಪ್ಡ್ ಅಸ್ ಲಾಟ್. ಸೊ ಅವರ್ ಫಸ್ಟ್ 500 customers ended up also being our investors in some sense. ಸೊ ಅದು ಹೆಲ್ಪ್ ಆಯಿತು. ಅದಾದಮೇಲೆ ನಾವು ಮತ್ತೆ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದು. ಮತ್ತು ನಮಗೆ ಅದೊಂದು ರೊಟೇಷನ್ಗೆ ಸ್ವಲ್ಪ ಹೆಲ್ಪ್ ಆಯಿತು. ಮತ್ತು ಆ ವ್ಯಾಲಿಡೇಷನ್ ನೋಡಿ ನಮಗೆ ಸ್ವಲ್ಪ ಇನ್ವೆಸ್ಟರ್ಸನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಯಿತು. ದೇ ಇನ್ವೆಸ್ಟೆಡ್ ಇನ್ ಅಸ್ ಆ್ಯಂಡ್ ದೆನ್ ದಟ್ಸ್ ಹೌ ವಿ ವೇರ್ ಏಬಲ್ ಟು ಡೂ ಇಟ್. ಸೊ ಇಟ್ಸ್ ಅ ಜರ್ನಿ. ನಾವು ಸ್ಟಾರ್ಟ್ ಮಾಡಬೇಕಿದ್ರೆ ಓಕೆ ಹೆಡ್ಫೋನಲ್ಲಿ ಆಡಿಯೋಲಿ ಬರಬೇಕಂತ ಏನು ಸ್ಟಿಲ್ ಯು ಆರ್ ಇನ್ನು ಹೊಸದಾಗಿ ಏನೋ ಅನಿಸ್ತಿದೆ ಫೀಲಿಂಗು. ಯಾವುದು ಕೂಡ ಹಿಂಗೆ ಹೋಗಬೇಕು ಅನ್ನೋದು ಯಾವುದಿಲ್ಲ. ಹಾಂ, ಬಟ್ ಈಗ ಏನಂದರೆ ನಾವು ಏನಾದರೂ ಹೊಸತು ಐಡಿಯಾ ಸಿಕ್ಕಿದ್ರೆ ಫಾರ್ಚುನೇಟ್ ಆಗ್ತಿದೆ ನಿಮಗೆ. ಪ್ರೆಸೆಂಟಲ್ಲಿ ಅನ್ಫಾರ್ಚುನೇಟ್ ಆಗ್ತಿತ್ತು. ಬಟ್ ನೀವು ಯಾವಾಗಲೂ ಪಾಸ್ಟಲ್ಲಿ ನೋಡಬೇಕಿದ್ರೆ ಓಕೆ ಬಿಕಾಸ್ ದಿಸ್ ಹ್ಯಾಪೆಂಡ್ ವಿ ಡಿಡ್ ದಿಸ್ ಅಂತ 6 months ಟೈಮ್ ತೊಗೊಂಡು ಆ್ಯಂಡ್ ದೆನ್ ಯು ಆರ್ ಗಿವಿಂಗ್ ಅನ್ ಅಪ್ಡೇಟ್ ಟು ದ ಕಸ್ಟಮರ್ಸ್ ಅಂತ. ಎಷ್ಟು ಟೈಮ್ ತೊಗೊಳ್ಳುತ್ತೆ ಸರ್ ಒಂದು ಹೆಡ್ಫೋನ್ ರೆಡಿ ಆಗೋದಕ್ಕೆ? ಈಗ ನೀವು ಕುತ್ಕೊಂಡು ಮಾತಾಡಿ ಒಂದು ಹೆಡ್ಫೋನ್ ಬೇಕು, ಎಷ್ಟು ಟೈಮ್ ತೊಗೊಳ್ತದೆ? ಸೊ ಬೇಸಿಕಲಿ ಅದರಲ್ಲಿ 2 ಪಾರ್ಟ್ ಇದೆ. ಒಂದು ಪ್ರಿಪ್ರೇಷನ್ ಪಾರ್ಟ್, ಇನ್ನೊಂದು ಆ್ಯಕ್ಚುಲ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಈಗ ಪ್ರಿಪ್ರೇಷನ್ ಪಾರ್ಟಲ್ಲಿ ಹೇಗೆ ಅಂತ ಹೇಳಿದರೆ, ಈಗ ಒಂದು ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕಲಿ ಒಂದು ಪ್ಲಾಸ್ಟಿಕ್ ಪಾರ್ಟ್ಸ್, ಎಕ್ಸಾಂಪಲ್ ಒಂದು ಪ್ಲಾಸ್ಟಿಕ್ ಪಾರ್ಟ್ಸ್ ಮಾಡಬೇಕು ಅಂತ ಹೇಳಿದರೆ ಆ ಪ್ಲಾಸ್ಟಿಕ್ ಪಾರ್ಟ್ಸ್ ಸೊ ನಮ್ಮ ಇದು ಡಿಸೈನಲ್ಲಿ ಇದು ಫುಲ್ ಕಸ್ಟಮ್ ಡಿಸೈನ್. ಸೊ ನಮ್ಮದು ಓನ್ ಡಿಸೈನ್ ಅದು. ಸೊ ನಮ್ಮ ಡಿಸೈನ್ನ ನಮ್ಮದು ವೆಂಡರಿಗೆ ಕೊಟ್ಟು ಇದೇ ಥರ ನಮಗೆ ಮಾಡಬೇಕು ಅಂತ ಹೇಳಿದರೆ ಅವರು ಅದಕ್ಕೆ ಮೋಲ್ಡ್ ಅಂತ ಮಾಡ್ತಾರೆ. ಸೊ ಮೋಲ್ಡ್ ಟೂಲ್ ಅಂತ ಹೇಳ್ತಾರೆ. ಸೊ ಆ ಟೂಲಲ್ಲಿ ನಮ್ಮ ಡಿಸೈನ್ ಪ್ಲಾಸ್ಟಿಕ್ ಮಾತ್ರ ಮಾಡೋಕ್ಕಾಗೋದು. ಸೊ ಆ ಥರ ಮಾಡಲಿಕ್ಕೆ ನಾವು ವೆಂಡರ್ ಒಟ್ಟಿಗೆ ಡಿಸೈನ್ ಕೊಟ್ಟು ಅವರೊಟ್ಟಿಗೆ ವರ್ಕ್ ಮಾಡಿ ಇಟ್ರೇಷನ್ ಮಾಡಿ, ಸೊ ಅದು
ಆ ಟೈಮ್ ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಒಂದು 3 months ಆ್ಯಕ್ಟಿವಿಟಿ ಅದು. ಹಾಂ, 3 months ಆ್ಯಕ್ಟಿವಿಟಿ, ಅದರಲ್ಲಿ ಮತ್ತೆ ಅಷ್ಟು ಖರ್ಚಿಸಾಗ್ತದೆ. ಸೊ ಆಲ್ಮೋಸ್ಟ್ ಒಂದು 70 lakhs 80 lakhs ಅಷ್ಟು ಖರ್ಚಾಗ್ತದೆ. ಸೊ ಒಂದು ಟೂಲ್ ಮಾಡಲಿ ಅಂತಂದರೆ ಒಂದು ಸೆಟ್ ಆಫ್ ಟೂಲ್ಸ್ ಟು ಮೇಕ್ ಅ ಹೆಡ್ಫೋನ್, ನಮ್ಮ ಕೇಸಲ್ಲಿ ಹೆಡ್ಫೋನ್. ಸೊ ಅದು ಅಷ್ಟೊಂದು ಟೈಮ್ ಲೈನ್ ಇದೆ. ಸೊ ಆ್ಯಕ್ಚುಲಾಗಿ ಅದು ಜಸ್ಟ್ ಟೂಲ್ ಮಾಡಲಿಕ್ಕೆ, ಆದರೆ ಅದಕ್ಕಿಂತ ಮುಂಚೆ ಸಹ ಅದು ಡಿಸೈನ್ ಫೇಸಲ್ಲಿ ಆ್ಯಕ್ಚುಲ್ ಡಿಸೈನ್ ಮಾಡೋದು ಅದು ಇನ್ನೊಂದು 6 months to 8 months ಅಥವಾ ಒಂದೊಂದು ಕೇಸಲ್ಲಿ 1 year ಆ್ಯಕ್ಟಿವಿಟಿ. ಸೊ ಅದರ ಮುಂಚೆ ಸುಮಾರು ಪ್ರಿಪರೇಷನ್ ಟೈಪ್ ಹೀಗೆ ಮಾಡಬೇಕು. ಆದರೆ ಒನ್ಸ್ ಆ ಟೂಲ್ ಏನು ರೆಡಿ ಆಗ್ತದೆ, ಆ ಮೋಲ್ಡ್ ಏನು ರೆಡಿ ಆಗ್ತದೆ, ಆ ಮೋಲ್ಡ್ ಆದಮೇಲೆ ಮತ್ತೆ ಆ ಮೋಲ್ಡ್ ಯೂಸ್ ಮಾಡಿ ಇಂಜೆಕ್ಷನ್ ಮೋಲ್ಡಿಂಗ್ ಅಂತ ಹೇಳ್ತಾರೆ. ಸೊ ಪ್ಲಾಸ್ಟಿಕ್ನ ಬೇಸಿಕಲಿ ಇಂಜೆಕ್ಷನ್ ಮೋಲ್ಡ್ ಮಾಡಿ ಆ ಪಾರ್ಟನ್ನು ತೆಗೆಯೋದು, ಆ ಟೂಲ್ ಯೂಸ್ ಮಾಡಿ ಆ ಟೂಲಲ್ಲಿ ಪ್ಲಾಸ್ಟಿಕ್ ಇಂಜೆಕ್ಟ್ ಮಾಡಿ ಏನು ಡಿಸೈನ್ದು ಪಾರ್ಟ್ ಬೇಕು ಅದನ್ನು ಸಿಗ್ತದೆ. ಸೊ ಅದು ತಗೊಂಡು ಮತ್ತು ಅದ್ರ ಮೇಲೆ ನಮ್ಮ ಕೇಸಲ್ಲಿ ನಾವು ಅದ್ರ ಮೇಲೆ ಪೇಂಟಿಂಗ್ ಸಹ ಮಾಡ್ತೀವಿ. ಸೊ ಅದು ನಮ್ಮದು ಕಸ್ಟಮರ್ ಟಚ್ ಆ್ಯಂಡ್ ಫೀಲ್ ಅಲ್ಲ, ಅದು ಆ್ಯಕ್ಚುಲಾಗಿ ಹಿಡ್ಕೊಂಡಿರೋದು. ಸೊ ನಿಮ್ಮದು ನಾರ್ಮಲ್ ಟಿ ವಿ ಅಥವಾ ರಿಮ್ ವಾಷಿಂಗ್ ಮಿಷಿನ್ ಅದು ಆ ಥರ ಎಲ್ಲ ಆದರೆ ಅದು ನೀವು ಒಂದು ಸತಿ ಇನ್ಸ್ಟಾಲ್ ಮಾಡಿಬಿಟ್ರೆ ಮತ್ತೆ ಅದನ್ನು ಮುಟ್ಟೋದಿಲ್ಲ. ಸೊ ಅದಕ್ಕೆ ಆ್ಯಕ್ಚುಲಾಗಿ ಅದಕ್ಕೆ ಆ್ಯಕ್ಚುಲ್ ಫೀಲ್ ಪಾರ್ಟಿಗೆ ಅಷ್ಟೆಲ್ಲ ಎಂಫಸಿಸ್ ಕೊಡೋದಿಲ್ಲ. ಸೊ ನಮ್ಮದು ಪ್ರಾಡಕ್ಟ್ ನೀವು ಕೈಯಲ್ಲಿ ಹಿಡಿದು ಯೂಸ್ ಮಾಡುವಂಥದ್ದು. ಸೊ ನೀವು ಈ ಕೈಯಲ್ಲಿ ತೊಗೊಳ್ಬೇಕಾದ್ರೆ ಅದೊಂದು ಆ ಫೀಲ್ ಸಿಗಬೇಕು ನಿಮಗೆ. ಓ ಚೆನ್ನಾಗಿದೆ, ಅದು ಹಿಡಿಲಿಕ್ಕೆ ಒಂದು ಆ ಟೆಕ್ಸ್ಚರ್ ಆಗಲಿ, ಅದು ಒಂದು ಆ ಫಿನಿಶ್ ಆಗಲಿ ನಿಮಗೆ ಅದು ಪ್ಲೀಸಿಂಗ್ ಆಗಿರಬೇಕಲ್ಲ. ಸೊ ಹಾಗೆ ಪೇಂಟಿಂಗ್ ಸಹ ಮಾಡ್ತೀವಿ ಅದ್ರ ಮೇಲೆ. ಸೊ ಮೋಲ್ಡಿಂಗ್ ಮಾಡಿ ಪೇಂಟಿಂಗ್ ಮಾಡೋದು ಆಲ್ಮೋಸ್ಟ್ ಒಂದು ನಮ್ಮದು ಕೇಸಲ್ಲಿ ಒಂದು 20 to 30 days ಆ್ಯಕ್ಟಿವಿಟಿ. ಅದು ಮೋಲ್ಡ್ ಮಾಡಿ, ಪೇಂಟ್ ಮಾಡಿ, ಪ್ರಿಂಟ್ ಮಾಡಿ, ಮತ್ತು ಪುನಃ ಅದು ಕೋಟಿಂಗ್ ಮಾಡಿ. ಸೊ ಇದು ಇಷ್ಟು ಪ್ರಿಪ್ರೇಷನ್ ಸೈಡ್ಲಿ ಬರ್ತದೆ. ಸೊ ಅದು ನಮ್ಮದು ವೆಂಡರ್ ಸೈಡಲ್ಲಿ ಆಗ್ತದೆ. ಸೊ ಅದನ್ನು ನಾವು ನಮ್ಮದು ಹುಬ್ಳಿ ಆಫೀಸಿಗೆ ಪಾರ್ಟನ್ನು ತಂದು, ಸೊ ಇದು ಜಸ್ಟ್ ಪ್ಲಾಸ್ಟಿಕ್ಸ್. ಸೊ ಇದರೊಟ್ಟಿಗೆ ನಮ್ಮದು ಎಲೆಕ್ಟ್ರಾನಿಕ್ಸ್ ಬರ್ತದೆ, ಮತ್ತು ಬೇರೆ ಮೆಟಲ್ ಪಾರ್ಟ್ಸ್ ಬರ್ತದೆ, ಬೇರೆ ಫೋಮ್ ಪಾರ್ಟ್ಸ್ ಬರ್ತದೆ, ಸ್ಕ್ರೂಸ್ ಮತ್ತು ಈ ಥರದ್ದು ಎಲ್ಲ ಪಾರ್ಟ್ಸ್ ಇದೆ. ಸೊ ಅದೆಲ್ಲ ಬೇರೆ ಬೇರೆ ಕಡೆ ವೆಂಡರಿಂದ ನಮ್ಮದು ಫೆಸಿಲಿಟಿಗೆ ಬರ್ತದೆ ಹುಬ್ಳಿ ಆಫೀಸಿಗೆ. ಸೊ ಅಲ್ಲಿ ನಾವು ಒಂದು ಸತಿ ಅಸೆಂಬ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ, ಸೊ ಬೇಸಿಕಲಿ ಅದು ಅಸೆಂಬ್ಲಿ ಲೈನಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಹೆಡ್ಫೋನ್ ಒಬ್ಬನು ಮಾಡೋದಿಲ್ಲ. ಸೊ ಇಡೀ ಸ್ಟೇಜ್ನ ಡಿಫ್ರೆಂಟ್ ಸ್ಟೇಜಸ್ ಆಗಿ ಬ್ರೇಕ್ ಡೌನ್ ಮಾಡಿರ್ತೀವಿ. ಸೊ ಒಂದೊಂದು ಸ್ಟೇಜಸ್ನ ಒಂದೊಂದು ಸ್ಟೇಜಲ್ಲಿ 2 ಜನ 3 ಜನ 4 ಜನ ಹಾಗೆ, ಅದು ಎಷ್ಟು ಕಾಂಪ್ಲೆಕ್ಸ್ ಇದೆ ಅಥವಾ ಎಷ್ಟು ಕೆಲಸ ಇದೆ ಅದರ ಬೇಸಿಸ್ ಮೇಲೆ ಇಷ್ಟಿಷ್ಟು ಜನ ಅಂತ ಇರ್ತಾರೆ. ಸೊ ಅದು ಒಂದು ಕಡೆಯಿಂದ ಸ್ಟಾರ್ಟ್ ಆಗಿ, ಸೊ ಒಬ್ಬೊಬ್ಬರು ಒಂದೊಂದು ಚಿಕ್ಕ ಚಿಕ್ಕ ಕೆಲಸ ಮಾಡಿ ಮತ್ತೆ ಅದು ಒಂದೊಂದು ಆಗಿ ಮುಂದೆ ಬರ್ತದೆ. ಸೊ ಓವರಾಲ್ ಒಂದು 1 month ಅಂತ ಅನ್ಕೋಬೋದಾ ಇದು ಪ್ರಾಸೆಸ್ಸು? ಕಸ್ಟಮರ್ ಆಸ್ಪೆಕ್ಟ್ಸಲ್ಲಿ ಕೇಳೋದಾಯಿತು ಅಂದರೆ ಇಟ್ ಟೇಕ್ಸ್ ಹಾರ್ಡ್ಲಿ 1 month. ಸೊ ಬೇಸಿಕಲಿ ಅದೇ ಪ್ರಿಪ್ರೇಷನ್ ಆಗಿ ನಮ್ಮದು ಫೆಸಿಲಿಟಿಗೆ ಬಂದ ಮೇಲೆ, ಸೊ ಒಂದು 25 ಹಾಗೆಲ್ಲ ಆಗ್ತದೆ. ಬಿಕಾಸ್ ಎವ್ರಿವನ್ ಫೀಲ್ ಸಬ್ಬೂಫರ್ ಅಂದರೆ ಹಿಂಗೆ ಕುತ್ಕೊಂಡೆ ನಾವು ಕೇಳಬೇಕು, ಹಿಂಗೆ ಫೀಲ್ ಬೇಕು ಅನ್ನೋ ಟೈಮಲ್ಲಿ ಇವಾಗ ನಾವಿದೆ. ಬಿಕಾಸ್ ಆ್ಯಸ್ ಯು ನೋ ಹೋಮ್ ಥಿಯೇಟರ್ಸ್ ಇದೆ, ಪಿಕ್ಚರ್ಗೆ ಹೋಗ್ತೀವಿ, ಡಾಲ್ಬಿ ಆಟ್ಮಾಸ್ ಇದೆ, ಈ ರೀತಿ ಎಲ್ಲ ಫೀಲ್ ಇದ್ದಾಗ ಯು ಟೇಕ್ ಇಟ್ ಇನ್ ಟು ಜಸ್ಟ್ 2 years, ಜಸ್ಟ್ ಹಿಂಗೆ ಹಾಕ್ಕೊಳ್ಳೋದಕ್ಕೆ ನೀವು ತಂದುಬಿಟ್ರಿ ಅದನ್ನು. ಸೊ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ರಿ ಇದನ್ನು? ಸೊ ಒಂದೇನಂದರೆ ನನ್ನ ಕೇಸಲ್ಲಿ ನನ್ನ ಮನೇಲಿ ಹೋಮ್ ಥಿಯೇಟರ್ ಸಿಸ್ಟಮ್ ಇತ್ತು. ಸೊ ನನಗದು ಎಕ್ಸ್ಪೀರಿಯನ್ಸ್ ಏನಂತ ಗೊತ್ತಿತ್ತು. ಬಟ್ ನಾನು ಕಾಲೇಜಲ್ಲಿ ಹೋಗಬೇಕಿದ್ರೆ ಮನೇಲಿ ಕಡಿಮೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಹೆಚ್ಚಾಗಿ ಕಾಲೇಜಲ್ಲಿ ಇರ್ತಿದ್ದೆ, ನಾವು ಡೆವಲಪ್ಮೆಂಟ್ ಎಲ್ಲ ಮಾಡ್ತಿದ್ವಿ. ಸ್ಟೂಡೆಂಟ್ಸ್ ಇರಬೇಕಿದ್ರೆ ಸಹ ಏನೊಂದು ಕ್ಲಬ್ ಟೈಪ್ ಇತ್ತು ಸಹ, ಡ್ರೀಮರ್ಸ್ ಅಂತ, ಅಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ. ಸೊ ನಾವು ಅವ್ರ ಜೊತೆ ಇದ್ದು ಡೆವಲಪ್ ಮಾಡ್ತಿದ್ವಿ. ಸೊ ಅವಾಗ ನಾನೇನು ನೋಟಿಸ್ ಮಾಡಿದೆ ಅಂದರೆ, ನನಗೆ ಹೆಡ್ಫೋನ್ಸ್ ನೋಡಬೇಕಿದ್ರೆ ನಿಮಗೆ ಎಲ್ಲ ಬ್ರ್ಯಾಂಡ್ಸ್ ಸಿಗುತ್ತೆ, ಎಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ ಅಲ್ಲ, ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಸಿಗುತ್ತೆ. ಬಟ್ ಯಾವುದೇ ಪ್ರೈಸ್ ಪಾಯಿಂಟಲ್ಲಿ ನೋಡಿ ನಿಮಗೆ ಅದು ಸ್ಪೀಕರ್ ಅಥವಾ ಹೋಮ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಹೆಡ್ಫೋನ್ಸ್ ಕೊಡಲ್ಲ. ಯಾಕಂದರೆ ನಿಮಗೆ ಸೌಂಡ್ ಬರೀ ಕೇಳುತ್ತೆ, ಫೀಲ್ ಆಗಲ್ಲ ಅದರಲ್ಲಿ. ಸೊ ನಮ್ಮದು ಟೆಕ್ನಾಲಜಿಯಿಂದ ಅದು ಫೀಲ್ ಆಸ್ಪೆಕ್ಟ್ ಏನಿದೆ ಅದು ನಾವು ಹೆಡ್ಫೋನ್ಸಲ್ಲಿ ತಂದ್ವಿ. ಸೊ ಇಟ್ ಈಸ್ ಕೈಂಡ್ ಆಫ್ ಲೈಕ್ ಕ್ರಿಯೇಟಿಂಗ್ ಅ ನ್ಯೂ ಕ್ಯಾಟಗರಿ. ಸೊ ಇನಿಷಿಯಲಿ ನಾವು ಯೂಸ್ ಮಾಡಿದ್ವಿ. ಅದಾದಮೇಲೆ ನಮ್ಮದು ನೆಟ್ವರ್ಕಲ್ಲಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಟ್ರೈ ಮಾಡಿದ್ರು. ಬಟ್ ಅವಾಗ ಸ್ವಲ್ಪ ಬಯಾಸ್ ಚಾನ್ಸಸ್ ಇದೆ, ಯಾಕಂದರೆ ಓಕೆ ನಮ್ಮವ್ರು ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಈ ಮ್ಯೂಸಿಕ್ ಇವೆಂಟ್ಸ್, ಫೆಸ್ಟಿವಲ್ಸ್ ಮತ್ತು ಬೆಂಗಳೂರಲ್ಲಿ ಕೆಲವೆಲ್ಲ ಮಾರ್ಕೆಟ್ ಟೈಪ್ ಮಾಡ್ತಾರೆ ವೀಕೆಂಡ್ಸ್. ಸೊ ಅಲ್ಲಿ ನಾವು ಒಂದು ಚಿಕ್ಕ ಸ್ಟಾಲ್ ತೆಗೊಂಡು ಹೆಡ್ಫೋನ್ಸ್ ಟ್ರೈ ಮಾಡಲಿಕ್ಕೆ ಅಂತ ಇಟ್ಟಿದ್ವಿ. ಸೊ ಜನರು ಬಂದು ಟ್ರೈ ಮಾಡ್ತಿದ್ರು. ಸೊ ಅವ್ರಿಗೆ ನಾವು ಯಾರಂತ ಗೊತ್ತಿಲ್ಲ, ರ್ಯಾಂಡಮ್ ಜನರಲ್ಲ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಕೊಡಬೇಕಿದ್ರೆ ಅವರು ಎಲ್ಲರೂ ಏನು ಹೇಳ್ತಿದ್ರೆ ಅದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಬಟ್ ಅವರು ಕೆಲವು ಕಂಫರ್ಟ್ ಮೇಲೆ ಮತ್ತು ಕೆಲವು ಫ್ರೀಕ್ವೆನ್ಸಿ ಮೇಲೆಲ್ಲ ಕಾಮೆಂಟ್ ಮಾಡ್ತಿದ್ರು, ಯಾಕಂದ್ರೆ ಮ್ಯೂಸಿಷಿಯನ್ಸ್ ಎಲ್ಲ ಬರ್ತಿದ್ರು ಅವಾಗ. ಸೊ ಅದು ಫೀಡ್ಬ್ಯಾಕ್ ನಾವು ತೆಗೊಂಡು ರಿಫೈನ್ಮೆಂಟ್ ಮಾಡ್ತಿದ್ವಿ ಅದರ ಮೇಲೆ. ಸೊ
ಅದೇ ಒಂದು ಆಲ್ಮೋಸ್ಟ್ 3-4 ಇಯರ್ಸಲ್ಲಿ ನಾವು ಡೆವಲಪ್ಮೆಂಟ್, ಟೆಕ್ನಾಲಜಿ ಡೆವಲಪ್ಮೆಂಟ್ ಮತ್ತು ಅದು ಕಾಂಪೊನೆಂಟ್, ಅದು ಇಂಪಲ್ಸ್ ಡ್ರೈವರ್ಸ್ ಏನಿದೆ ಅದು ನಾವು ಹುಬ್ಳಿಯಲ್ಲೇ ಮಾಡೋದು, ನಮ್ಮ ಫೆಸಿಲಿಟಿಯಲ್ಲೇ ನಾವು ಮಾಡೋದು, ಅದು ನಾವು ಔಟ್ಸೋರ್ಸ್ ಮಾಡ್ತಿಲ್ಲ. ಸೊ ಅದು ಸಹ ಪ್ರಾಸೆಸ್ ಒಂದೆರಡು ಮಾಡ್ತಿದ್ವಿ, ಬಟ್ ಸ್ಕೇಲಲ್ಲಿ ನೀವು 4,000-5,000 ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ರೆ ಅದು ಸೇಮ್ ಕ್ವಾಲಿಟಿ ಎಕ್ಸ್ಟೆಂಡ್ ಆಗಬೇಕು, ಫೇಲ್ ಆಗಬಾರ್ದು. ಸೊ ಅದೆಲ್ಲ ಪ್ರಾಸೆಸ್ ಎಲ್ಲ ಡೆವಲಪ್ ಮಾಡಿದ್ವಿ. ಬಟ್ ಅದೇ ಮೇಯ್ನಾಗಿ ಫಸ್ಟ್ ಲೆವೆಲಲ್ಲಿ ನಮ್ಮದೊಂದು ಚಿಕ್ಕ ವ್ಯಾಲಿಡೇಷನ್, ಅದಾದಮೇಲೆ ನಮ್ಮದು ನೆಟ್ವರ್ಕ್ದು, ಅದಾದಮೇಲೆ ರ್ಯಾಂಡಮ್ ಜನರದ್ದು, ಮತ್ತು ನಾವು ಸೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಈಗ ನೀವು ಬರ್ತಿದ್ರಿ, ಈಗ ಮಾರ್ಕೆಟಲ್ಲಿ ನಾವು ಒಂದು ಸ್ಟಾಲ್ ಇಟ್ಕೊಂಡು ಅಂತ ತಿಳ್ಕೊಳ್ಳಿ, ನೀವು ಬಂದು ಓಕೆ ಚೆನ್ನಾಗಿದೆ ಅಂತ ಕೇಳಿದರೆ ನಾವು ಹೇಳ್ತೀವಿ ಓಕೆ ನೀವು ಬೈ ಮಾಡ್ತೀರಾ, ಎಷ್ಟಕ್ಕೆ ಬೈ ಮಾಡ್ತೀರಿ. ಸೊ ವಿ ವೇ ಟ್ರೈಂಗ್ ಟು ಪ್ರೋಬ್ ಯು, ಅಂದರೆ ನೀವು ಓಕೆ ಹಣ ಕೊಡ್ತೀರಾ ಅಂತ. ಯಾಕಂದ್ರೆ ನೀವು ಹಣ ಕೊಟ್ಟು ಬೈ ಮಾಡೋದಾದ್ರೆ ದಟ್ ಈಸ್ ದ ಗ್ರೇಟೆಸ್ಟ್ ವ್ಯಾಲಿಡೇಷನ್, ಸುಮ್ಮನೆ ಹಣ ಕೊಡಲ್ಲ. ಹೌದು ಹೌದು. ಸೊ ಅದು ನಾವು ಯೋಚನೆ ಮಾಡ್ತೀವಿ. ಅದಾದ್ಮೇಲೆ ಪ್ರೀ ಆರ್ಡರ್ಸ್ ಅದಕ್ಕೋಸ್ಕರ ಮಾಡಿದ್ವಿ, ಜನ ನಮ್ಮ ಹತ್ರ ಬೈ ಮಾಡ್ತಾರಾ ಅಂತ. ಸೊ ಅವಾಗ ನಾವು ಹೇಳಿದ್ದು ಅದು ಪ್ರೀ ಆರ್ಡರ್ 600 ಮಾಡಿದ್ವಿ ಅಂತ. ಸೊ ದಟ್ ವಾಸ್ ದ ಸೇಮ್ ಥಿಂಗ್. ಸೊ ವಿ ವರ್ ಟ್ರೈಂಗ್ ಟು ಗೆಟ್ ದ ಕನ್ವಿಕ್ಷನ್ ಫ್ರಾಮ್ ದ ಮಾರ್ಕೆಟ್ ದಟ್ ವೇರ್ ಪೀಪಲ್ ಬೈಯಿಂಗ್ ಫ್ರಮ್ ಅಸ್, ಆರ್ ದೇ ವಿಲಿಂಗ್ ಟು ಪೇ ಪ್ರೀಮಿಯಮ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ದಟ್ ಇವತ್ತು ನೀವು ಮಾರ್ಕೆಟಲ್ಲಿ ಇದ್ದೀರಾ, ಸಸ್ಟೈನ್ ಆಗಿದ್ದಾರೆ ಅಂದರೆ ಯು ಹ್ಯಾವ್ ಸೀನ್ ಲಾಟ್ ಆಫ್ ಫೇಲ್ಯೂರ್ಸ್ ದ ಇನಿಷಿಯಲ್ ಸ್ಟೇಜ್. ನೀವು ನೋಡಿರ್ತೀರ, ಯಾಕಂದರೆ ಇದು ವರ್ಕ್ ಆಗ್ತಿಲ್ಲ, ಇಲ್ಲ ಜಗತ್ತು ಇದು ವರ್ಕ್ ಆಗ್ತಿಲ್ಲ, ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್, ಈ ಫೀಲ್ ಕೊಡ್ತಿಲ್ಲ, ಅಥವಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲ್ಲ ಸ್ಟಾರ್ಟಿಂಗಲ್ಲಿ. ದ ಫಸ್ಟ್ ಫೇಲ್ಯೂರ್, ವಾಟ್ ಆರ್ ದ ಥಿಂಗ್ಸ್ ಯುವರ್ ನಿಮ್ಮ ಯಾವುದಾದ್ರು ಅನುಭವಿಸಿದ್ದೀರಾ ದ ಫಸ್ಟ್ ಫೇಲ್ಯೂರ್ಸ್ ವೆನ್ ಯು ಆರ್ ವರ್ಕಿಂಗ್ ಆನ್ ದಿಸ್? ಸೊ ಬೇಸಿಕಲಿ ನಾವು ಪ್ರೊಟೋಟೈಪ್ ಮಾಡಬೇಕಾದ್ರೆ, ಪ್ರೊಟೋಟೈಪ್ನಂದರೆ ನಾವೇನು ಐಡಿಯಾ ಇದೆ ಅದನ್ನು ವ್ಯಾಲಿಡೇಟ್ ಮಾಡೋದು. ಸೊ ಅದನ್ನು ಆ್ಯಕ್ಚುಲಾಗಿ ಮಾಡಿ ಅದು ಅದೇ ಥರ ವರ್ಕ್ ಆಗ್ತದಂತ ನೋಡೋದು. ಸೊ ಆ ಟೈಮಲ್ಲಿ ನಾವು ಒಂದೊಂದು ವೆಂಡರ್ ಸೈಡಿಂದ ಸ್ವಲ್ಪ ಸ್ಯಾಂಪಲ್ಸ್ ತಗೊಳ್ತೀವಿ. ಒಂದೊಂದು ಕಾಂಪೊನೆಂಟ್ ಚಿಕ್ಕ ಸ್ಯಾಂಪಲ್ಸ್, ಒಂದು 10, 20, 50 ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 100 ಹಾಗೆ ಸ್ಯಾಂಪಲ್ಸ್ ತೊಗೊಳ್ಳಿ. ಸೊ ಅದನ್ನು ತಗೊಂಡು ಬಂದು ನಾವು ಅಸೆಂಬಲ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಹಾಗೆಲ್ಲ ಮಾಡ್ತೀವಿ. ಸೊ ಅದು ಆದಮೇಲೆ ಮಾಸ್ ಆರ್ಡರ್, ಸ್ವಲ್ಪ ದೊಡ್ಡ ಥೌಸಂಡ್ಸಲ್ಲಿ ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ ಸ್ಯಾಂಪಲ್ಸ್ಲಿ ಕೊಡಬೇಕಾದ್ರೆ ಚೆನ್ನಾಗಿ ಕೊಡ್ತಾರೆ. ಸರಿ, ಅದು ಅವ್ರು ಹೇಗೆ ಹೇಳ್ತಾರೆ ನಮಗೆ ಹೇಗೆ ಬೇಕು ಅದೇ ಥರ ವರ್ಕ್ ಆಗ್ತದೆ. ಆದರೆ ಅದು ಸ್ಕೇಲ್ ಜಾಸ್ತಿ ಅದು ಬರಲ್ಲ, ಅವರಿಗೆ ಸರಿ ಇಲ್ಲ ಅಂತ ಹೇಳೋದು, ಮತ್ತು ಅದನ್ನು ಪುನಃ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗೋದು, ಮತ್ತು ಅದನ್ನು ರೀಪ್ಲೇಸ್ ಮಾಡೋದು, ಮತ್ತು ಆಲ್ಟರ್ನೇಟ್ ವೆಂಡರ್ ನೋಡೋದು. ಸೊ ಇದು ಈ ಥರದ್ದು ಸುಮಾರಾಗಿದೆ. ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಗಾನ್ ಝೀರೋ, ಈವನ್ ದೋ ಮೈನಸ್ ಅಕೌಂಟ್ಗೂ ನೆಗೆಟಿವ್ಗೂ ಹೋಗ್ಬಿಟ್ಟಿದ್ದೀನಿ ನಾನು. ಬಿಕಾಸ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ವೆನ್ ಯು ಆರ್ ಮೇಕಿಂಗ್ ಸ್ಟಾರ್ಟಪ್ ದಿಸ್ ವಾಸ್ ಹ್ಯಾಪನ್ ಯೂಶ್ವಲಿ. ಮೈನಸ್ ಅಕೌಂಟು ಹೋಗಿದ್ದು ಇರುತ್ತೆ, ಬಟ್ ಆ ಓವರ್ಕಮ್ ಮಾಡೋದಿದೆಯಲ್ಲ ದಟ್ ಈಸ್ ನಾಟ್ ಸೊ ಈಸಿ. ಬಿಸ್ನೆಸ್ ಆಗಲ್ಲ, ಬಿಕಾಸ್ ಯು ಹ್ಯಾವ್ ಟು ಇನ್ವೆಸ್ಟ್ ಅಗೇನ್ ಆ್ಯಂಡ್ ಅಗೇನ್. ಯು ಆರ್ ಸೇಯಿಂಗ್ ದಟ್ ಇಟ್ಸ್ ಅ ಮ್ಯಾರಥಾನ್, ಇಟ್ಸ್ ನಾಟ್ ಒನ್ ಆರ್ ಎಂಡ್ಲೆಸ್ ಮ್ಯಾರಥಾನ್, ಓಡ್ತಾನೆ ಇರ್ತೀರಿ. ಸೊ ಈ ನೆಗೆಟಿವ್ ಏನಿದೆ ನಮ್ಮದೊಂದು 6 years ಜರ್ನಿಯಲ್ಲಿ ತುಂಬ ಸರ್ತಿ ಆಗಿದೆ. ಫಸ್ಟ್ ನೆಗೆಟಿವ್ ಒಂದ್ಸಲ ಸೊ ಫಸ್ಟ್ ನಮ್ದು ಏನಾಯ್ತು ಅಂದರೆ ನಾವು ಫೈನಾನ್ಸ್ ಅದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಬಂದಿಲ್ಲಲ್ಲ. ಸೊ ನಮ್ಗದು ಇನಿಷಿಯಲ್ ಸ್ಟೇಜಲ್ಲಿ ಮ್ಯಾನೇಜ್ ಮಾಡೋದು ಮತ್ತು ಟ್ರ್ಯಾಕ್ ಇಡೋದು ಆ್ಯಕ್ಟಿವ್, ಇಟ್ಸ್ ವೆರಿ, ಫೈನಾನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಿಮ್ಮದು ಬ್ಲಡ್ ಇದ್ದಾಗೆ ಬಾಡಿಯಲ್ಲಿ, ಅದು ಕಟ್ಟಾಯಿತು ನೀವು ಬದುಕಲ್ಲ. ಸೊ ನಮ್ಮ ಕೇಸಲ್ಲಿ ಫಸ್ಟ್ ಏನಾಯಿತು, ನಾವು ಕಲ್ತ್ವಿ ಅದರಲ್ಲಿ ಮಿಸ್ಟೇಕ್ ಮಾಡಿ. ಸೊ ನಾವು ಈಗ ಟ್ರ್ಯಾಕ್ ಮಾಡೋದು, ವಿ ಟ್ರ್ಯಾಕ್ ಇನ್ ಅಟ್ಲೀಸ್ಟ್ 2-3 months ಮಿನಿಮಮ್ ಡೀಟೇಲ್ ಆಗಿ ಟ್ರ್ಯಾಕ್ ಮಾಡಿರ್ತೇವೆ ಎಲ್ಲಿದೆ ಅಂತ ಸ್ಪೆಂಡ್, ವಿ ಕೀಪ್ ಟ್ರ್ಯಾಕ್ ಆಫ್ ಇಟ್. ಸೆಕೆಂಡ್ ಏನಂದರೆ ಇನಿಷಿಯಲ್ ಸ್ಟೇಜಲ್ಲಿ ನಾವು ಬಲ್ಕ್ ಆರ್ಡರ್ ಎಲ್ಲ ಪ್ಲೇಸ್ ಮಾಡಿದ್ವಿ, ಮೆಟೀರಿಯಲ್ ರಿಜೆಕ್ಷನ್ಸ್ ಎಲ್ಲ ಆಯಿತು. ಅವಾಗ ನಾವು ಅದು ನಮ್ಮ ಕಸ್ಟಮರ್ಸ್ಗೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ವಿ ವೇರ್ ಓಕೆ ಟು ಡಿಲೇ ಇಟ್ ಬಟ್ ನಾಟ್ ಸೆಂಡ್ ಬ್ಯಾಡ್ ಪ್ರಾಡಕ್ಟ್ಸ್. ಅವಾಗ ಏನಾಯ್ತು, ಇದು ರಿಜೆಕ್ಟ್ ಆಗಿದ್ದು ವೆಂಡರ್ಸ್ ತಗೊಳ್ಳಲ್ಲ, ನಾವು ಇನ್ನೊಂದು ಆರ್ಡರ್ ಪ್ಲೇಸ್ ಮಾಡಬೇಕು. ಇನ್ನೊಂದು ಆರ್ಡರ್ ಪ್ಲೇಸ್ ಮಾಡಬೇಕಿದ್ರೆ ಅದಕ್ಕೆ ವಾಪಸ್ ಪೇ ಮಾಡಬೇಕು ವೆಂಡರ್ಗೆ. ಆ 1 ತಿಂಗಳು ಸಂಬಳ ನಾವು ದುಡಿಯಲ್ಲ, ಐ ಮೀನ್ ರೆವೆನ್ಯೂ ಇಲ್ಲ, ಸೇಲ್ಸ್ ಇಲ್ಲ, ಸಂಬಳ ಕೊಡಬೇಕು. ಹಾಗೆ ನೆಗೆಟಿವ್ ಹೋಗ್ತದೆ, ಅನ್ಎಕ್ಸ್ಪೆಕ್ಟೆಡ್. ಸೊ ಅದಕ್ಕೆ ನಾವು ಪ್ರತಿ ಟೈಮ್ ಪ್ಲ್ಯಾನ್ ಮಾಡ್ತಿದ್ವಿ, ಓಕೆ ವಾಟ್ ಆರ್ ಕಾಸಿಂಗ್ ಅಸ್ ದೀಸ್ ಇಶ್ಯೂಸ್. ಒಂದು ನಾವು ಪ್ಲ್ಯಾನ್ ಮಾಡ್ತೀವಿ, ಒಂದು ಅನ್ಪ್ಲ್ಯಾನ್ಡ್ ಇರುತ್ತೆ, ತುಂಬ ಆಗುತ್ತೆ ಸ್ಟಾರ್ಟಪ್ಸಲ್ಲಿ. ಅನ್ಪ್ಲ್ಯಾನ್ಡ್ಗೆ ನಾವು ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ ಅಲ್ಲ. ಸೊ ಆ ಸ್ಟೇಜಲ್ಲಿ ಹೀಗೆಲ್ಲ ಆಗ್ತಿತ್ತು. ಬಟ್ ನಮ್ಮ ಕನ್ವಿಕ್ಷನ್ ಇದು ದಟ್ ಇಟ್ ಈಸ್ ಸಮಥಿಂಗ್ ವಿ ಬಿಲ್ಟ್ ವೆರಿ ಗುಡ್ ಆ್ಯಂಡ್ ಯು ನೋ ಯುವರ್ ಗೋಲ್ ಈಸ್ ಕರೆಕ್ಟ್. ಹಾಂ, ಸೊ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಹಾಂ, ಮತ್ತು ಸ್ವಲ್ಪ ಮತ್ತೆ ಕಾನ್ಫಿಡೆನ್ಸ್ ಬರ್ತದೆ, ಓಕೆ ಒಂದು 2 ಸರ್ತಿ ಆಗಿದೆ, ವಿ ಹ್ಯಾವ್ ಓವರ್ಕಮ್ ಇಟ್, ವಿ ಕ್ಯಾನ್. ಅದು ಪ್ರಾಬ್ಲಮ್ ಏನಂದರೆ ಫಸ್ಟ್ ನೆಗೆಟಿವ್ 1 lakh 2 lakhs ಸ್ಟಿಲ್ ಮ್ಯಾನೇಜಿಂಗ್, ಐ ಮೀನ್ ಅವಾಗ ದೊಡ್ಡ ವಿಷಯ. ಮತ್ತದು -15-20 ಎಲ್ಲ ಒಮ್ಮೆ ಸಹ ಸೀನ್ ಬಂದಿತ್ತು ಆ ಸ್ಟೇಜಲ್ಲಿ, ಬಿಕಾಸ್ ವಿ ಹ್ಯಾವ್ ಓಡಿ. ಸೊ ಅದಕ್ಕೆ ನೆಗೆಟಿವ್ ಲ್ಯಾಕ್ಸ್. ಯಾರನ್ನ ಸ್ಟಾರ್ಟಪ್ ನೋಡ್ತಿರೋರಿಗೆ, ಎಸ್ ದೇ ಆರ್ ಇನ್ ದ ಎಲೆಕ್ಟ್ರಾನಿಕ್ಸ್ ಆರ್ ಮೇಕಿಂಗ್ ಗ್ಯಾಡ್ಜೆಟ್ಸ್, ಏನಾದರೂ ಹೊಸದಾಗಿ ಏನೋ ಮಾಡ್ತಿದ್ದಾರೆ ಅಂದಾಗ ವಾಟ್ ಆರ್ ದ ಫೇಲ್ಯೂರ್ ಥಿಂಗ್ಸ್ ದೇ ಕ್ಯಾನ್ ಗೆಟ್? ಬಿಕಾಸ್ ಎಲ್ಲರೂ ಸಕ್ಸಸ್ ನೋಡ್ತಾರೆ, ಇವತ್ತು ದುಡ್ಡು ಮಾಡ್ತಿದ್ದಾನೆ, ಒಳ್ಳೆ ಕಂಪ್ನಿ ಬ್ರ್ಯಾಂಡ್ ಮಾಡ್ತಿದ್ದಾರೆ, ದಟ್ ಈಸ್ ಫೈನ್. ಆ ಸಕ್ಸಸ್ ಮುಂಚೆ ಒಂದಷ್ಟು ಫೇಲ್ಯೂರ್ಸ್ ಬರುತ್ತೆ ಗೊತ್ತಾ, ಎಲ್ಲೆಲ್ಲಿ ನಾವು ತಪ್ಪು ಮಾಡ್ತೀವಿ. ಸ್ಟಾರ್ಟಪ್ ಅವ್ರು ಇಲ್ಲೇ ತಪ್ಪು ಮಾಡೋದು, ನಾವು ಅದು ಮಾಡಿದ್ದೀವಿ ನೀವು ಮಾಡಬೇಡಿ ಅಂತ ಯಾರನ್ನ ಹೊಸದಾಗಿ ಸ್ಟಾರ್ಟಪ್ ಮಾಡೋರಿಗೆ ಏನನ್ನ ಗೈಡ್ ಮಾಡೋದಿದ್ರೆ ಏನು ಮಾಡ್ಬೋದು? ವಿಚ್ ಯು ಫೇಸ್, ದೇ ಡೋಂಟ್ ಹ್ಯಾವ್ ಟು ಫೇಸ್ ಇಟ್, ಏನು ಮಾಡ್ಬೋದು? ಸೊ ಹಾರ್ಡ್ವೇರ್ ಸೈಡಲ್ಲಿ ನೋಡೋದಾದರೆ ಒಂದು ಯಾವಾಗಲೂ ಕಸ್ಟಮರ್ ಸೈಡಲ್ಲಿ ಡಿಸ್ಕವರಿ ಆಗ್ತಾ ಇರಬೇಕು. ಅವರು ವೆದರ್ ದೇ ವರ್ ವಿಲಿಂಗ್ ಟು ಬೈ ದಿಸ್ ಅಟ್ ಸರ್ಟನ್ ಪ್ರೈಸ್ ಪಾಯಿಂಟ್,
ಅದು ಇಂಪಾರ್ಟೆಂಟ್. ಯಾಕಂದರೆ ಕಸ್ಟಮರ್ಸ್ ಆರ್ ಜನರೇಟಿಂಗ್ ರೆವಿನ್ಯೂ ಅಲ್ಲ, ಸೊ ದೇ ಆರ್ ಹೂ ಇಸ್ ಕೀಪಿಂಗ್ ದ ಕಂಪನಿ ಗ್ರೋಯಿಂಗ್. ಒಂದದು. ಇನ್ನೊಂದು ಸೈಡಲ್ಲಿ ದ ಟೀಮ್ ದಟ್ ಯು ಹೈಯರ್, ನೀವು ಬರೀ ಡಿಗ್ರಿ ನೋಡಿ ಮಾಡಬಾರ್ದು, ಅವರ್ ಸ್ಕಿಲ್ ಸೆಟ್ ನೋಡಬೇಕಾಗುತ್ತೆ. ನಾವು ಮಾರ್ಕ್ಸ್ ನೋಡಲ್ಲ, ಡಿಗ್ರಿ ನೋಡಲ್ಲ. ಇಂಟರ್ವ್ಯೂವಲ್ಲಿ ಹ್ಯಾಂಡ್ಸ್ ಆನ್ ಏನು ಮಾಡ್ತಾರೆ ಅಂತ ನೋಡಿ ವಿ ವಿಲ್ ಹೈಯರ್. ಇನ್ನೊಂದೇನೆಂದರೆ ಫೈನಾನ್ಸ್, ವಿಚ್ ವಿ ಮೇಡ್ ಅ ಮಿಸ್ಟೇಕ್ ಅಲ್ಲ, ಕೀಪಿಂಗ್ ಟ್ರ್ಯಾಕ್ ಆಫ್ ಇಟ್ ಆ್ಯಕ್ಟಿವ್ಲಿ, ಹೇಗೆಲ್ಲ ಫೈನಾನ್ಸ್ ಮಾಡ್ಬೋದು, ಯಾವಾಗ ಆರ್ಡರ್ ಪ್ಲೇಸ್ ಮಾಡಬೇಕು. ಸೊ ಫೈನಾನ್ಷಿಯಲ್ ಕಂಟ್ರೋಲ್ ಏನಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ಬೇಜಾನಿದೆ, ಐ ಮೀನ್ ತಪ್ಪು ಮಾಡಿದ್ದು ಒಂದು ಹೀಗೆ ಕೇಳಿದರೆ ಆಗಲ್ಲ, ಬಟ್ ಸೊ ಅದೇ. ಬಟ್ ಒಂದೇನಂದರೆ ಅದು ಇಂಪಾರ್ಟೆಂಟ್ ಏನಂದರೆ ಗ್ರಿಟ್ ಮತ್ತು ಪರ್ಸೆವಿರೆನ್ಸ್. ಅಂದರೆ ಯಾಕಂದರೆ ನೀವು ಅಷ್ಟು ಸರ್ತಿ ಫೇಲ್ ಆಗ್ತೀರಿ, ಟು ಗೆಟ್ ಅಪ್ ದ ನೆಕ್ಸ್ಟ್ ಡೇ. ಎಷ್ಟು ಸಲ ಸೋಲ್ತಿರೋ ಅಷ್ಟು ಗಟ್ಟಿ ಆಗ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಯು ಆರ್ ಬಿಕಮ್ ಲೈಕ್. ಬಟ್ ಗಟ್ಟಿ ಆಗೋದು ನೀವು ಕಾನ್ಷಿಯಸ್ಲಿ ಮಾಡಬೇಕಾಗುತ್ತೆ, ಮತ್ತು ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ ಮೇಂಟೈನ್ ಮಾಡಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಇಫ್ ಯು ಫೇಲ್, ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲ್ ಅಲ್ಲ. ಸೊ ಎಲ್ಲವೂ ನೆಗೆಟಿವ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಬಟ್ ಇನ್ನೊಂದೇನೆಂದರೆ ಮೇ ಬಿ ಹ್ಯಾವ್ ಟು ಫೇಕ್ ಇಟ್ ದಟ್ ಓಕೆ ಇಲ್ಲ ಆಗುತ್ತೆ ಅಂತದೊಂದು ಕನ್ವಿಕ್ಷನ್ ಏನಿದೆ ಅಲ್ಲ, ಅದು ವಿಲ್ ಹ್ಯಾವ್ ಟು ಇವನ್ ಫೇಕ್ ದಟ್ ಕನ್ವಿಕ್ಷನ್. ಬಿಕಾಸ್ ಸಮ್ಟೈಮ್ಸ್ ವೆನ್ ಎವ್ರಿ ಒನ್ ಇಸ್ ಸೇಯಿಂಗ್ ನೋ, ಮಾಡಲ್ಲ ಆಗಲ್ಲ ಅಂತ ಹೇಳಿದರೆ, ನೀವು ನಿಮಗೆ ಧೈರ್ಯ ತುಂಬಿಸಬೇಕಾಗುತ್ತೆ. ಸೊ ಎಲ್ಲಿಂದ ತಗೊಳ್ತೀರಿ? ಯು ಹ್ಯಾವ್ ಟು ಜನರೇಟ್ ಯುವರ್ ಸೆಲ್ಫ್ ಅಲ್ಲ. ಈ ಸ್ಟಾರ್ಟಪ್ ಇಟ್ಸ್ ನಾಟ್ ಸೊ ಈಸಿ. ಫಸ್ಟ್ ಥಿಂಗ್, ಎಲ್ಲರಿಗೂ ಕೂಡ ಸ್ಟ್ರಗಲ್, ಲೈಕ್ ಹಣಕಾಸಿನಾಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್ ಅಟ್ ದ ಪೀಕ್ ಇರುತ್ತೆ ಎಲ್ಲನೂ ಕೂಡ. ನಿಮಗೆ ಈ ಕಡೆ ಅಡ್ವೈಸ್ ಕೊಟ್ಟರು ಎಸ್ ರೈಟ್ ಅಂತೀರಾ, ಈ ಕಡೆ ಕಸ್ಟಮರ್ಸ್ ರೈಟ್ ಅಂತೀರಾ, ಈ ಕಡೆ ಎಂಪ್ಲಾಯೀಸು ಕೂಡ ಅಂದರೂ ನೀವು ಅದಕ್ಕೂ ರೈಟ್ ಅನ್ನೋದು ಸಿಚುವೇಶನ್ ನಿಮ್ದು ಅದು. ಬಿಕಾಸ್ ಯು ವಾಂಟ್ ದ ಇನ್ಫಾರ್ಮೇಷನ್ಸ್. ಎಸ್ ನಂಗೆ ಇದು ಫೀಲ್ ಸಿಗ್ತಿದೆ ಈ ಥರ ಅಂತ. ದ ಬೆಸ್ಟ್ ಅಡ್ವೈಸ್ ಯಾವ್ದು ನಿಮಗೆ ಸಿಕ್ಕಿದ್ದು? ಲೈಕ್ ವೆನ್ ಯು ಆರ್ ಮೇಕಿಂಗ್ ದಿಸ್ ಪರ್ಟಿಕ್ಯುಲರ್ ಹೆಡ್ಫೋನ್ ಅಂತ ಶುರು ಮಾಡಿದಾಗ ದ ಬೆಸ್ಟ್ ಅಡ್ವೈಸ್, ಎಸ್ ದಿಸ್ ಮ್ಯಾಕ್ಸ್ ಚೇಂಜ್ ಅವರ್ ಕಂಪ್ಲೀಟ್ ಸಿನಾರಿಯೋನೇ ಚೇಂಜ್ ಮಾಡ್ತು ನಮಗೆ ಅಂತಂದಾಗ, ವಿಚ್ ಅಡ್ವೈಸ್ ಯು ಆರ್ ಗೋಯಿಂಗ್ ಫಾರ್ ಇಟ್? ಅದು ಆ್ಯಕ್ಚುಲಿ ನಮ್ಮ ಸ್ಟೇಜ್ ಮೇಲೆ ತುಂಬ ಅಡ್ವೈಸ್ ಸಿಕ್ಕಿದೆ, ಡಿಪೆಂಡಿಂಗ್ ಆನ್ ದ ಸ್ಟೇಜ್ ವಿವರ್ ಇನ್. ನಮ್ಮದು ಜರ್ನಿ ಮೇಲೆ ಆ ಸ್ಟೇಜ್ಗೆ ರೆಲೆವೆಂಟ್ಸಿ ಇರುತ್ತೆ ಅಂಥದ್ದು ತುಂಬ ಇದೆ. ಈಗ ಸಡನ್ನಾಗಿ ನನಗೆ ನೆನಪು ಬರೋಲ್ಲ. ಬಟ್ ಒನ್ ಥಿಂಗ್ ದಟ್ ಸ್ಟುಡ್ ಔಟ್ ಇಸ್, ನಿಮಗೆ ಆ್ಯಸ್ ಅ ಫೌಂಡರ್ ನಿಮಗೆ ತುಂಬ ಡೈರೆಕ್ಷನಿಂದ ಅಡ್ವೈಸಸ್ ಬರುತ್ತೆ. ಕರೆಕ್ಟ್ ಅಲ್ಲ? ನೀವು ಹೇಳಿದಾಗ ಕಸ್ಟಮರ್, ಮಾರ್ಕೆಟ್, ಇನ್ವೆಸ್ಟರ್, ಮೆಂಟರ್ಸ್ ಎಲ್ಲ. ಬಟ್ ನೀವು ಡ್ರೈವ್ ಮಾಡೋದು ಬಿಸ್ನೆಸ್. ಸೊ ಅಲ್ಟಿಮೇಟ್ಲಿ ಇಟ್ಸ್ ಯೋರ್ ಡಿಸಿಷನ್. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಆಂಟೆನಾಸ್ ಓಪನ್ ಸೊ ದಟ್ ಯು ಗೆಟ್ ದ ಫೀಡ್ಬ್ಯಾಕ್. Be very grounded. Stick on your things. No, but you decide based on that feedback on what you want to do. Because ಈಗ ಒಂದು ಅಡ್ವೈಸರ್ ಹೀಗೆ ಮಾಡಪ್ಪ ಅಂತ ಹೇಳ್ತಾರೆ, ನಾವು ಹಾಗೆ ಮಾಡಿದ್ವಿ, ಫೇಲ್ ಆಯ್ತು ಅಂತ ತಿಳ್ಕೊಳ್ಳಿ. ನಾನು ಬಂದು ಅಡ್ವೈಸರ್ಗೆ ಹೇಳಲಿಕ್ಕೆ ಆಗಲ್ಲ, ನೀವು ಹೇಳಿದ್ದು ಈಗ ನೀವು ಲಾಸ್ ಆಗಿದೆ ಕವರ್ ಮಾಡಿ ಹೇಳಲಿಕ್ಕಾಗಲ್ಲ. ಸೊ ಅಡ್ವೈಸ್ ತಗೊಳ್ಬೇಕು, ಅಂಡರ್ಸ್ಟ್ಯಾಂಡ್ ದ ಪರ್ಸನ್ ಯಾಕೆ ಹೇಳ್ತಿದ್ದಾರೆ ಅಂತ. ಆ್ಯಂಡ್ ದೆನ್ ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಯೋರ್ ಗಟ್ ಫೀಲಿಂಗ್, ಇಟ್ಸ್ ಯೋರ್ ಇಂಟ್ಯೂಷನ್, ಆ್ಯಂಡ್ ದೆನ್ ಯು ಡಿಸೈಡ್ ಓಕೆ. ಬಟ್ ಇಫ್ ಇಟ್ ಫೇಲ್ಸ್, you are responsible. If it succeeds, people are responsible. Right? Because ಮನೇಲಿ ಹೇಳಿಲ್ಲ ಸರ್, ಎಂತ ಮಾಡ್ಲಿಕ್ಕೆ ಕೆಲಸ ಅಲ್ಲ, ಎಂತ ಮಾಡ್ತಿದ್ದೀವಿ, ಸುಮ್ಮನೆ ಒಟ್ರಾಸಿ ಓಡಾಡ್ತಾ ಇದ್ದೀರಾ 3 ವರ್ಷ, ಏನು ಬರಲಿಲ್ಲ ಆಚೆ ಪ್ರಾಡಕ್ಟ್ ಅಂತ. ಮನೇಲಿ ಕೇಳಿಲ್ವ ಸರ್? ಇಬ್ರಿಗೂ ಕೇಳ್ತೀರಾ ಪ್ರಶ್ನೆ? ಕೇಳಿದ್ದಾರೆ. ಸೊ ಬೇಸಿಕಲಿ ನಮ್ಮದು ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ, ಸೊ ಬೇಸಿಕಲಿ 3rd ಇಯರ್ ಇಂದನೇ ಸ್ಟಾರ್ಟ್ ಆಗ್ತದೆ, ಪ್ಲೇಸ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಹೌದು. ಸೊ ನಮ್ಮದು ಫ್ರೆಂಡ್ಸ್, ಕ್ಲಾಸ್ಮೇಟ್ಸು ಎಲ್ಲರಿಗೆ ಎಷ್ಟು 5 lakhs ಪ್ಯಾಕೇಜ್, 6 lakh ಪ್ಯಾಕೇಜ್, 12 lakh ಪ್ಯಾಕೇಜ್ ಹಾಗೆ ಕೇಳ್ತಾರೆ. ಆಗ ಮನೇಲಿ ನಮಗೆ ಸಹ ಕೇಳ್ತಿದ್ರು. ಸೊ ನಮಗೆ ನಾವು ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಈ ಥರ ಈವೆಂಟ್ಸಲ್ಲಿ ಇದು ಮಾಡಿ, ಈ ಥರ ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಇಂಟ್ರೆಸ್ಟ್ ಇತ್ತು. ನಮ್ಮದು ನಮಗೇನು ಅನಿಸ್ತದೆ ಅದನ್ನು ಮಾಡೋ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಅದೇ ಡೈರೆಕ್ಷನಲ್ಲಿ ನಾವು ವರ್ಕ್ ಮಾಡ್ತಿದ್ವಿ. ಸೊ ಆಗ ಮನೇಲಿ ಕೇಳಬೇಕಾದ್ರೆ ಏನಾದ್ರು ಒಂದು ನಮಗೆ ಆಫರ್ ಇತ್ತು ಅಂತ ಹೇಳಬೇಕಲ್ಲ. ಸೊ ಅದಕ್ಕೆ ನಾವು ಪ್ಲೇಸ್ಮೆಂಟ್ಸ್ ಅಟೆಂಡ್ ಆಗಿದ್ವಿ. ಸೊ ಯೂನಿವರ್ಸ್ ಒಂದು ಆಫರ್ ಸಿಕ್ಕಿತ್ತು, ನನಗೆ ಒಂದು ಸಿಕ್ಕಿತ್ತು. ಆದರೆ ಅಲ್ಟಿಮೇಟ್ಲಿ ನಾವು ಅಲ್ಲಿಗೆ ಹೋಗಿಲ್ಲ. ಸೊ ಅದು NID-ಯಿಂದ ಫಸ್ಟ್ ಫಂಡಿಂಗ್ ಏನು ಬಂತು, ಸೊ ಅದು ತಗೊಂಡು ಕಂಪನಿ ರಾಪ್ಚರ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಮಾಡಿ ಆದಮೇಲೆ ಸೊ ನಮ್ಮದು ಬ್ಯಾಕ್ಗ್ರೌಂಡ್ ಏನಿದೆ ಅಂತಂದರೆ, ನಾನು ಮಡಿಕೇರಿಯಿಂದ, ಕೊಡಗು. ಸೊ ನಮ್ಮದು ಅಲ್ಲಿ ಬೇಸಿಕಲಿ ಇದು ಪ್ಲಾಂಟೇಷನ್ ಅಥವಾ ಕಾಫಿ, ಪೆಪ್ಪರ್ ಹೀಗೆಲ್ಲ ಮಾಡಿ. ಸೊ ಅವರಿಗೆ ಬಿಸ್ನೆಸ್ ಅಂತ ಯಾರಿಗೆ ಗೊತ್ತಿಲ್ಲ ಅಂತಂದರೆ, ಬಿಸ್ನೆಸ್ ಮಾಡಿದ್ದು ಯಾರು ಫ್ಯಾಮಿಲಿ ಬಿಸ್ನೆಸ್ ಮಾಡಿಲ್ಲ. ಸೊ ಅವರಿಗೆ ಫಸ್ಟ್ ಆಫ್ ಆಲ್ ಹೀಗೆ ಇದೆ, ಇದು ಕಾನ್ಸೆಪ್ಟಿಗಿಂತ ಜಸ್ಟ್ ಸರ್ಫೇಸ್ ಲೆವೆಲಲ್ಲಿ ಇದು
ಅರ್ಥ ಮಾಡಿಸೋದು, ಅಂದರೆ ಎಂಟೈರ್ ಥಿಂಗಾಗಿ ಅರ್ಥ ಮಾಡಿಸಿ ಇದು ಇದೇ ಥರ ಆಗ್ತದೆ ಅಂತ ಹೆಡ್ಫೋನ್ ಮಾಡ್ತೀವಿ, ಅದನ್ನು ನಾವೇ ನಮ್ಮದೇ ಒಂದು ಬ್ರ್ಯಾಂಡ್ ಮಾಡ್ತೀವಿ. ಸೊ ಆದರೆ ಅದು ಆ್ಯಕ್ಚುಲಾಗಿ ಎಷ್ಟು ಇದಾಗ್ತದೆ, ಎಷ್ಟು ನೆಗೆಟಿವ್ ಹೋಗ್ತದೆ ಆ ಪಾರ್ಟ್ ಎಲ್ಲ ಹೇಳಿದರೆ ಓಡ್ಕೊಂಡು ಬರ್ತಾರೆ. ಸೊ ಹಾಗೆ ಅವರಿಗೆ ಆ ಟೈಮಲ್ಲಿ ಅವರು ಹೇಳಿದರು, ಆದರೆ ನಾವು ಅದನ್ನು ಕನ್ಸಿಡರ್ ಮಾಡಿ ನಮ್ಮ ಸೈಡಿಂದ ಎಷ್ಟಾಗ್ತದೆ ನಾವು ನಮ್ಮನ್ನು ಸಸ್ಟೈನ್ ಮಾಡೋಕ್ಕೆ ಏನು ಬೇಕು ಅದನ್ನು ನೋಡ್ಕೊಳ್ತಿದ್ವಿ. ಸೊ ಬೇಸಿಕಲಿ ಮನೆಯಿಂದ ಕೇಳೋದೆ. ನವಜಿತ್, ನಿಮ್ಮನೆ ಅಂತ ಸಿನಿಮಾಟಿಕ್ ಏನೋ ನಡೀತಾ? ಯಾಕೆ ಇವೆಲ್ಲ ಬೇಕು ನಮ್ಗೆ, ಇದೆಲ್ಲ ಬೇಕಾ? ಅದು ನಮ್ಮ ಖರ್ಚು ನೋಡ್ಲಿಕ್ಕೆ ಮತ್ತು ಮನೆಗೆ ಒಂದು ಏನೊಂದು 5,000 ಕಳಿಸುವ, ಏನೋ ಒಂದು ದುಡಿತಿದ್ದಾನೆ ಅಂತ ಒಂದು ಅವ್ರಿಗೆ. ಈಗ ಇನ್ನೊಂದೇನೆಂದರೆ, ನಂದು ಮನೆಯಲ್ಲಿ ರಜಾ ಎಲ್ಲ ಬೇಕಿದ್ರೆ ನಾವು ಹೋಗ್ತೀವಿ, ನಾವು ಬೆಂಗಳೂರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ರಜಾ ಹೋಗ್ತಿಲ್ಲ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಅದಕ್ಕೆ ಯಾಕೆ ರಜಾ ಕೊಡಲ್ವಾ ಅವರು, ರಜಾ ಲೀವ್ ಅಪ್ಲಿಕೇಶನ್ ಹಾಕು ಅದೆಲ್ಲ ಕೇಳ್ತಿದ್ರು. ಮತ್ತೆ ಸಂಬಳ 3 ವರ್ಷದಿಂದ 15,000 ಇದೆ, ಏನು ಇಂಕ್ರಿಮೆಂಟ್ ಮಾಡಲ್ವಾ, ಬೋನಸ್ ಮಾಡುವಲ್ಲ, ಹೇಳಿ ಮ್ಯಾನೇಜರ್ಗೆ, ಬಾಸ್ಗೆ ಹೇಳಿ ಅಂತ ಹೇಳ್ತಿದ್ರು. ಸೊ ಅದೆಲ್ಲ ಇತ್ತು. ಬಟ್ ಅದೇ ಶಾರ್ಕ್ ಟ್ಯಾಂಕಲ್ಲಿ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ದು ನೋಡಿದ್ರು. ಐ ಥಿಂಕ್ ಮೇ ಬಿ ದೇ ಅಂಡರ್ಸ್ಟುಡ್ ವಾಟ್ ವಿ ಆರ್ ಡೂಯಿಂಗ್ ಬಿಕಾಸ್ ಆಫ್ ಶಾರ್ಕ್ ಟ್ಯಾಂಕ್. ಡ್ಯೂಸೆ ಮಚಾ ಅದು ನಂದ್ಕಣ ಬ್ರ್ಯಾಂಡ್, ಅದು ದಿಸ್ ಇಸ್ ಐ ಬಿಲ್ಡ್ ದಟ್ ಬ್ರ್ಯಾಂಡ್, ಯು ನೋ ಅಂತ ಯಾವತ್ತಾದರೂ ಆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡಿದ್ದು ಉಂಟಾ ನೀವು? ನಾನು ಯೂಶ್ವಲಿ ಎಲ್ಲ ಕಂಪ್ನಿಗೂ ಕೇಳ್ತೀನಿ, ಅಂದರೆ ಲೈಕ್ ಯಾವುದೇ ಬಿಸ್ನೆಸ್ ಮನ್ ಆಗಿದ್ರು ಅವ್ರವ್ರ ಪ್ರಾಡಕ್ಟ್ನ ಇನ್ನೊಬ್ರ ಕೈಲಿ ನೋಡಿದಾಗ ಖುಷಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಸಮ್ಮನ್ ವಾಚಿಂಗ್ ಮೈ ವಿಡಿಯೋ, ಐಲ್ ಸೇ ದಟ್ ಈಸ್ ಮೈ ವಿಡಿಯೋ ಬ್ರೋ, ನಾನೇ ಇಂಟರ್ವ್ಯೂ ಮಾಡಿದ್ದು ಅಂತ. ಡಿ ಯು ಫೀಲ್ ಲೈಕ್ ದಟ್? ಯಾವತ್ತಾದ್ರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ? ಯು ಕ್ಯಾನ್ ಪ್ರಾಬ್ಲಿ ಸ್ಟಾರ್ಟ್. ಡಿ ಯು ಫೀಲ್ ಎನಿಥಿಂಗ್ ಲೈಕ್ ಯಾವತ್ತಾದರೂ ಎಲ್ಲೋ ಒಂದು ಕಡೆ ನವಜಿತ್ ನಮ್ಮ ಬ್ರ್ಯಾಂಡ್ ಕಣೋ ಅಲ್ಲಿರೋದು, ಅವ್ರು ನಮ್ಮ ಬ್ರ್ಯಾಂಡ್ ಹಾಕಿರೋದು? ಇಲ್ಲ, ನಾನು ಇಷ್ಟವರೆಗೆ ಯಾರನ್ನ ನಮ್ದು ಯೂಸ್ ಮಾಡ್ತಿರೋ ಅಷ್ಟು ನೋಡಿಲ್ಲ. ಓಕೆ. ಸೊ ನನ್ನ ಕೇಸಲ್ಲಿ ಅದೇ ಏರ್ಪೋರ್ಟ್ಸಲ್ಲಿ ನೋಡಿದ್ದೆ, ಬಟ್ ಅದು ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ಇಂಟರ್ನಲ್ ಹ್ಯಾಪಿನೆಸ್. ಸೊ ಯು ಗೆಟ್ ದಟ್ ವೆರಿ ನೈಸ್ ಕಿಕ್. Correct, exactly. It's not, you cannot describe it, but you have, see, more than earning alla, more than investment alla, it's just a means. Sir, that is different. Adu different alla. I mean, you need that money. Investment is different. But when we are in the startup, adannu nodiದಾಗ feel ಬೇರೆ ಆಗುತ್ತೆ. That is a figure alla. I mean, it is a number. Ultimately, it's a number, but idu feeling it's very hard to describe. But ನಾನು ಹೋಗಿ ಮಾತನಾಡಲ್ಲ ನಾನು ಮಾಡಿದಂತ. ಇಟ್ಸ್ ಲೈಕ್ ಯು ಸಿ ಬಿಹೈಂಡ್ ದ ಸೀನ್ ಆ್ಯಂಡ್ ಜಸ್ಟ್ ಅಪ್ರಿಷಿಯೇಟ್ ದಟ್ ಓಕೆ, ಸಮ್ಮನ್ ಎಲ್ಸ್ ಇಸ್ ಯೂಸಿಂಗ್ ಯುವರ್ ಪ್ರಾಡಕ್ಟ್, ದೇ ಪೇಡ್ ಮನಿ ಆ್ಯಂಡ್ ದೇ ಎಂಡೆಡ್ ಅಪ್ ಯೂಸಿಂಗ್ ಇಟ್ ಆ್ಯಂಡ್ ಫೈನಲಿ. ಸೊ ಈವನ್ ನಮಗೆ ಇಮೇಲ್ಸ್ ಎಲ್ಲ ಬರುತ್ತೆ ಕಸ್ಟಮರ್ಸಿಂದ, ಎಷ್ಟು ಚೆನ್ನಾಗಿದೆ ಅದು ಬ್ರ್ಯಾಂಡ್ ಎಲ್ಲ ಕಂಪೇರ್ ಮಾಡಿದರೆ, ದೇ ವೆರಿ ಪ್ರೌಡ್. ತುಂಬ ಜನರದು ಇಮೇಲ್ಸ್ ಬರುತ್ತೆ. ಸೊ ದ್ಯಾಟ್ ಆಲ್ಸೋ ಗಿವ್ಸ್ ಅ ಡಿಫ್ರೆಂಟ್ ಕಿಕ್. ಸೊ ದ್ಯಾಟ್ ಸ್ಯಾಟಿಸ್ಫ್ಯಾಕ್ಷನ್ ಮೇಕ್ಸ್ ಯು ಫೀಲ್ ಲೈಕ್ ಓಕೆ, ಏನೆಲ್ಲ ನಾವು ಕಷ್ಟಪಟ್ಟಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ಇಟ್ಸ್ ಬರ್ತ್ ಅಂತ. ರಿಮೆಂಬರ್ ನಾವು ಲೈಕ್ ಈ ಮಂತ್ ಸಕ್ಕದಾಗಿ ಬಿಸ್ನೆಸ್ ಆಗಿತ್ತು. ಎಸ್, ನಾವೇನು ಅಂದ್ಕೊಂಡಿದ್ವಿ ಆ ಟಾರ್ಗೆಟ್ ಇನ್ನೂ ಜಾಸ್ತಿ ಆಗಿತ್ತು ಅಂತ. ವಿತ್ ಇನ್ ನಂಬರ್ಸ್ ಆರ್ ಇನ್ ಅಮೌಂಟ್ ಯಾವುದಾದ್ರೂ ಓಕೆ, ಯಾವುದಾದ್ರೂ ಹೇಳ್ಬೋದು ನೀವು ಅದನ್ನು? ಫಸ್ಟ್ ಕಿಕ್ ಅಥವಾ ಅದೇನು ಬಂದಿದೆ ಫೀಲಿಂಗ್, ಅದು ನಾವು ಪ್ರೀ ಆರ್ಡರ್ ಮಾಡಿ ನಮಗೆ ಇಂಟರ್ನ್ಯಾಷನಲ್ 4,000 ಅದು ಪ್ರೀ ಆರ್ಡರ್ಸ್, ಬಟ್ ಅಲ್ಟಿಮೇಟ್ಲಿ ಒಂದು 500 ಅದರಲ್ಲಿ ಫುಲ್ಲಿ ಪೇಯ್ಡ್ ಆರ್ಡರ್ಸ್. 500 ಅಲ್ಲ, ಆಲ್ಮೋಸ್ಟ್ 600 fully paid order. That gave us conviction that okay, ನಾವು ಮಂಗಳೂರಲ್ಲಿ ಓದಿ ಬೆಳೆದು ಹುಬ್ಳಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿ ಒಂದು ಯು ಎಸ್ ಅವರು ಇಂಡಿಯನ್ ಬ್ರ್ಯಾಂಡ್, ಬಿಕಾಸ್ ಇನ್ನೊಂದು ಚಾಲೆಂಜ್ ನಮ್ಮ ಕೇಸಲ್ಲಿ, ಈಗ ಜರ್ಮನಿ ಅಂತ ಹೇಳಬೇಕಿದ್ರೆ ನಿಮಗೆ ಆಟೋಮೋಟಿವ್ ಬರುತ್ತೆ, ಜಪಾನ್ ಅಂತ ಹೇಳಿದ್ರೆ ಪ್ರಿಸಿಷನ್ ಬರುತ್ತೆ, ಇಂಡಿಯಾ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಬರುತ್ತೆ. ಇನ್ನೊಂದು ನೆಗೆಟಿವ್ ಏನಂದ್ರೆ ಇಂಡಿಯಾ ಅಂತ ಹೇಳಿದ್ರೆ ಕಾಲ್ ಸೆಂಟರ್ ಸ್ಕ್ಯಾಮ್ಸ್ ಬರುತ್ತೆ, ಕರೆಕ್ಟ್ ಅಲ್ಲ? ಸೊ ವಿ ಆರ್ ನಾಟ್ ನೋನ್ ಫಾರ್ ಆಡಿಯೋ ಎಟ್ ಆಲ್. ಸೊ ವೈ ವುಡ್ ಸಮ್ವನ್ ಬೈ your product audio? Yes, right. It's like someone from Britain is saying they are producing world's best spices. Correct. Britain is not known for spices. They are known for trading spices alla. So buying spices. So it's like that. It is not. So people buying from us, that's a huge validation. ಅದಾದಮೇಲೆ ಐ ಥಿಂಕ್ ಇನ್ನೊಂದು ಕೇಸ್ ಶಾರ್ಕ್ ಟ್ಯಾಂಕ್ ಟೈಮಲ್ಲಿ ನಮಗೆ ಆಲ್ಮೋಸ್ಟ್ 1 ಮಂತಲ್ಲೇ ಮೇ ಬಿ 1 crore ತನಕ ಟಚ್ ಆಗಿತ್ತು. ಒನ್ ಮಂತಲ್ಲಿ ಆರ್ಗ್ಯಾನಿಕ್ ಆಗಿ. ಸೊ ದ್ಯಾಟ್ ವಾಸ್ ಲೈಕ್ ಡೈಲಿ ಒಂದು 50 ಆರ್ಡರ್ಸ್ ಎಲ್ಲ ಬರ್ತಿತ್ತು. ನೆವರ್ ಹ್ಯಾಪನ್ ಲೈಕ್ ದ್ಯಾಟ್. ಸೊ ದ್ಯಾಟ್ ವಾಸ್ ಆಲ್ಸೋ ಅ ಗ್ರೇಟ್ ಹೈ. ಸೂಪರ್. ಇನ್ನು ಅಮೌಂಟ್ ವಿಚಾರದಲ್ಲಿ ಅಂದರೆ ಎಸ್, ನೆಕ್ಸ್ಟ್ ಟಾರ್ಗೆಟ್ ನಾನು ಇಲ್ಲಿದ್ದೀನಿ ಸರ್, ದಿಸ್ ಇಸ್ ಮೈ ಟಾರ್ಗೆಟ್ ಟು ಅಚೀವ್ ವಿತ್ ಮೈ ಕಂಪನಿ, ವಿತ್ ಯುವರ್ ಎಂಪ್ಲಾಯೀಸ್. ಯಾಕಂದರೆ ಎಲ್ಲರೂ ಸೇರಿದ್ರೆ ಒಂದು ಕಂಪನಿ ಆಗುತ್ತೆ. ನಾಟ್ ಓನ್ಲಿ ನವಜಿತ್ ಅಥವಾ ಜಗತ್ ಆದರೆ ಮಾತ್ರ ಅದು ಕಂಪ್ನಿ ಆಗಲ್ಲ. ಇಟ್ಸ್ ಇನ್ಕ್ಲೂಡಿಂಗ್ ಯುವರ್ ಎಂಪ್ಲಾಯೀಸ್ ಎಲ್ಲ ಸೇರಿ ಯು ಆರ್ ಬಿಲ್ಡಿಂಗ್ ಸಮಥಿಂಗ್ ಎಲ್ಸ್ ಲೈಕ್ ಸಾನಿಕ್ ಲ್ಯಾಬ್. ವಿಚ್ ಈಸ್ ಯುವರ್ ಟಾರ್ಗೆಟ್ ಸರ್? ಏನು ಟಾರ್ಗೆಟ್ ಇದೆ ಈಗ ನೆಕ್ಸ್ಟ್ ನಿಮ್ಮದು?
ಸೊ ಈಗ ಮೇಯ್ನಾಗಿ ಏನಾಗ್ತದೆ ಅಂದರೆ ನೀವು ಆಡಿಯೋ ಸ್ಪೆಸಿಫಿಕಲಿ ನೋಡಿದರೆ ಒಂದು ಬ್ರ್ಯಾಂಡ್ ಹೆಸರು ತೆಗಿಬೇಕಿದ್ರೆ ನಿಮಗೆ ಅದೊಂದು ಅವರದ್ದು ಬೆಸ್ಟ್ ಫೀಚರ್ಸ್ ಅಥವಾ ಕ್ವಾಲಿಟಿ ನಿಮಗೆ ತಲೆಯಲ್ಲಿ ಬರುತ್ತೆ. ಈಗ ಬೋಸ್ ಅಂತ ಹೇಳ್ಬೇಕಾದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ, ಆ್ಯಪಲ್ ಅಂತ ಹೇಳ್ಬೇಕಾದ್ರೆ ಡಿಸೈನ್ ಬರುತ್ತೆ, ಕ್ವಾಲಿಟಿ ಬರುತ್ತೆ. ಸೊ ನೀವು ಡಾಲ್ಬಿ ಅಂತ ಹೇಳ್ಬೇಕಿದ್ರೆ ಸರೌಂಡ್ ಸೌಂಡ್ ಬರುತ್ತೆ. ಸೊ ನಮ್ಮದು ಒಬ್ಜೆಕ್ಟಿವ್, ನಮ್ಮದು ವಿಷನ್ ಅಂದರೆ ಸಾನಿಕ್ ಲ್ಯಾಂಪ್ ಅಂತ ಹೇಳ್ಬೇಕಿದ್ರೆ ಫಿಸಿಕಲ್ ಸೌಂಡ್, ದ ಸೌಂಡ್ ದಟ್ ಯು ಕ್ಯಾನ್ ಫೀಲ್, ಅದು ಇಂಪ್ಯಾಕ್ಟ್ ಆಗಬೇಕು. ನಾವು ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ ಹೆಡ್ಫೋನ್ಸ್, ಇವೆನ್ಚುಲಿ ಮೇ ಬಿ ಇವನ್ ಸ್ಪೀಕರ್ಸ್, ಆಟೋಮೋಟಿವ್ ಜೊತೆ ವರ್ಕ್ ಮಾಡ್ತಿದ್ದೆ. ಸೊ ಅವರ್ ಒಬ್ಜೆಕ್ಟಿವ್ ಇಸ್ ಟು ಬಿ ನೋನ್ ಫಾರ್ ದಟ್ ಬೆಸ್ಟ್ ಇನ್ ದ ವರ್ಲ್ಡ್ ಫಿಸಿಕಲ್ ಸೌಂಡ್ ಎಕ್ಸ್ಪೀರಿಯನ್ಸ್. ಸೊ ದಟ್ ಈಸ್ ವಾಟ್ ವಿ ವಾಂಟ್ ಟು ಓನ್. ಅದನ್ನು ಈಗ ನಮ್ಮದು ಫೋಕಸ್ ಹೆಡ್ಫೋನ್ಸ್ ಸೇಲ್ಸ್ ಗ್ರೋ ಮಾಡೋದು, ಇನ್ನೊಂದು ಹೊಸ ಹೆಡ್ಫೋನ್ಸ್ ಲಾಂಚ್ ಮಾಡೋದು ಅದರಲ್ಲಿದೆ. ಮತ್ತು ಅದನ್ನು ಬೇರೆ ವರ್ಟಿಕಲ್ಸಲ್ಲಿ ಹೇಗೆ ತರ್ಬೋದು, ಸೊ ದ್ಯಾಟ್ ಈವನ್ ಇನ್ ವೆಹಿಕಲ್ಸ್ ಯು ಕ್ಯಾನ್ ಫೀಲ್ ದ ಸೌಂಡ್. ಹಾಗೆ premium because to derive that value, to give that value, it also costs us more to make that. So the objective, we did not decide, okay, let's sell to premium people only, adalla, but it takes us a lot of time, resources and material cost to build something of that quality. Avaga nam manufacturing costs ಜಾಸ್ತಿ ಇರುತ್ತೆ. So ಆ ಕಾಸ್ಟ್ಗೆ we had to end up fixing a price point. ಬಟ್ ಆ ಸ್ಕೇಲ್ ಅಚೀವ್ ಆಗಬೇಕಿದ್ರೆ ವಿ ಕ್ಯಾನ್ ಲೋವರ್ ಇಟ್ ಇವೆಂಚುಲಿ. ಸೊ ದಟ್ಸ್ ವಾಟ್ ವಿ ವರ್ಕಿಂಗ್ ಟುವರ್ಡ್ಸ್. ಎಸ್ಪೆಷಲಿ ವೀಕ್ಷಕರೇ, ನಾನು ಏನಕ್ಕೆ ಈ ಸಾನಿಕ್ ಲ್ಯಾಂಪ್ನ ಸ್ಪೆಷಲೈಸ್ ಅಥವಾ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ಸ್ಟಾರ್ಟಿಂಗ್ ಹೇಳಿದೆ ಅಂದರೆ, ಐ ವುಡ್ ಆಸ್ಕ್ ಸಮ್ ಕ್ವಶನ್ ಫಾರ್ ಅಬೌಟ್ ದ ಡೆನ್ಮಾರ್ಕ್ ವಿಚಾರವಾಗಿ. ಲೈಕ್ ದ ಮೋಸ್ಟ್ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದು ಅದ್ರಲ್ಲಿ ನಮ್ಮ ಇಂಡಿಯಾದ ಪರ್ಟಿಕ್ಯುಲರ್ ಕರ್ನಾಟಕದ ಪ್ರಾಡಕ್ಟ್ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಕ್ಯಾನ್ ಎಕ್ಸ್ಪ್ಲೇನ್ ದಟ್ ಎಕ್ಸ್ಪೀರಿಯನ್ಸ್. ಎಸ್. ಸೊ ವೈ ಡೆನ್ಮಾರ್ಕ್ ಫಸ್ಟ್ ಥಿಂಗ್, ಅದನ್ನು ಜನಕ್ಕೆ ಗೊತ್ತಾಗಲಿ. ವೈ ಡೆನ್ಮಾರ್ಕ್? ಬಿಕಾಸ್ ನನಗಿದಲ್ಲ, ಜಪಾನ್ ಅಂದರೆ ಪ್ರಿಸಿಷನ್, ಡೆನ್ಮಾರ್ಕ್ ಈಸ್ ಆಡಿಯೋ. ಸೊ ಡೆನ್ಮಾರ್ಕಲ್ಲಿ ಎರಡು ಇರುತ್ತೆ. ಒಂದು ನಿಮಗೆ ಪ್ರೀಮಿಯಂ ಲಕ್ಸುರಿ ಆಡಿಯೋ ಬ್ರ್ಯಾಂಡ್ಸ್ ಅಲ್ಲಿಂದ ತುಂಬ ಇದೆ. ಮತ್ತು ಹಿಯರಿಂಗ್ ಏಡ್ಸ್ ಏನಿದೆ ಅದು ಸಹ ನಿಮಗೆ ತುಂಬ ಕಂಪ್ನೀಸ್ ಡೆನ್ಮಾರ್ಕಿಂದ ಬರೋದು. ಈವನ್ ಇಂಡಿಯಾದಲ್ಲಿ ಯೂಸ್ ಮಾಡುವ ಹಿಯರಿಂಗ್ ಏಡ್ಸ್ ಹ್ಯಾಸ್ ಇಟ್ಸ್ ಪೇರೆಂಟ್ ಕಂಪ್ನಿ ಆರ್ ಸಮ್ ಕನೆಕ್ಷನ್ ಟು ಡೆನ್ಮಾರ್ಕ್. ಸೊ ಅಲ್ಲಿ ಸ್ಟೋರ್ ಅಂತ ಒಂದು ಸಿಟಿ ಇದೆ. ಆ ಸಿಟಿಯಲ್ಲಿ you'll find at least 50-60% of the population who is working in audio space. Okay. Because they're employed in one of these companies. So our audio competency tumba strong ide. Their expertise is audio. Nam kesali we built something, but we wanted the validation that we've built the best in the world. Yes. Our validation siglike we have to work with the best people. India is, we are all pro India, but we also have to be aware of what is the drawback of India. ನಾನು ಹೇಳಿದೆ, ಇಂಡಿಯಾದಲ್ಲಿ ಆ ಕಾಂಪಿಡೆನ್ಸ್ ಇಲ್ಲ, ನಮಗೆ ಸ್ಕಿಲ್ ಸೆಟ್ ಇಲ್ಲ, ನಾವು ಎಕ್ಸ್ಪೀರಿಯನ್ಸ್, ಯಾಕಂದರೆ ಅದು ಇಕೋಸಿಸ್ಟಮ್ ಇಲ್ಲ ಇಂಡಿಯಾದಲ್ಲಿ ಆಡಿಯೋದಲ್ಲಿ. ಸೊ ನಾವು ಅಪ್ಲೈ ಮಾಡಿ, ಸೊ ಸೌಂಡ್ ಹಬ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವರು ವರ್ಷಕ್ಕೆ ಒಮ್ಮೆ ಇಡೀ ವರ್ಲ್ಡಲ್ಲಿ 5-6 ಕಂಪ್ನೀಸನ್ನು ಸೆಲೆಕ್ಟ್ ಮಾಡ್ತಾರೆ, ಸ್ಟಾರ್ಟಪ್ಸನ್ನು ಸಪೋರ್ಟ್ ಮಾಡಲಿಕ್ಕೆ ಆಡಿಯೋ ಸೈಡಲ್ಲಿ. ಸೊ 2023 ನಾವು ಅಪ್ಲೈ ಮಾಡಿದ್ವಿ. ಆ್ಯಂಡ್ ವಿ ಆರ್ ದಿ ಓನ್ಲಿ ಕಂಪ್ನಿ ಫ್ರಾಮ್ ಏಷ್ಯಾ ಟು ಪಾರ್ಟಿಸಿಪೇಟ್. ಬೇರೆ ಯುರೋಪಿಂದೆಲ್ಲವರು ಸೆಲೆಕ್ಟ್ ಮಾಡಿದರು. ಸೊ ಅಲ್ಲಿ ಹೋಗಬೇಕಿದ್ರೆ ಅವ್ರದ್ದು ಅಪ್ರೋಚ್ ನಮ್ಗೆ ಗೊತ್ತಾಯಿತು. ಮತ್ತು ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಕ್ರೋರ್ಸ್ ವರ್ತ್ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಅದರಲ್ಲಿ ನಮಗೆ ಟೆಸ್ಟ್ ಮಾಡಲಿಕ್ಕಾಯಿತು. ಕಂಪ್ನೀಸ್ ರಿಟೈರ್ಡ್ ಎಂಜಿನಿಯರ್ಸ್ ಜೊತೆ ಕೆಲಸ ಮಾಡಲಿಕ್ಕಾಯಿತು. ವಿ ಕುಡ್ ಟೆಸ್ಟ್ ಔಟ್, ವಿ ಕುಡ್ ಸಿ ಹೌ ದೇ ಆರ್ ಥಿಂಕಿಂಗ್ ಎಲ್ಲ. ಮತ್ತು ನಮ್ಮದು ಪ್ಯಾಕೇಜಿಂಗ್ ಎಲ್ಲ ಟೆಸ್ಟ್ ಮಾಡಲಿಕ್ಕಾಯಿತು. ಹೌ ಆರ್ ದೇ ಪರ್ಸೀವಿಂಗ್, ಪ್ರೈಸ್ ಪಾಯಿಂಟ್ಸ್ ಕರೆಕ್ಟ್ ಇದೆಯಾ. ಫಸ್ಟ್ ಆಫ್ ಆಲ್ ಅದು ಸೆಲೆಕ್ಟ್ ಆಗೋದೇ ದೊಡ್ಡ ವಿಷಯ. ಅದಕ್ಕೆ ಸೊ ಅವ್ರ ಹತ್ರ 40 years ಆಡಿಯೋ ಎಕ್ಸ್ಪೀರಿಯನ್ಸ್ ಇದೆ. 40 years ಆಡಿಯೋ ಎಕ್ಸ್ಪೀರಿಯನ್ಸ್. ಅಟ್ ಲೀಸ್ಟ್ ಲಿಸ್ನಿಂಗ್ ಟು, ಯಾಕಂದರೆ ಇನ್ನೊಂದಲ್ಲಿ B&O ಅಂತ ಒಂದು ಕಂಪನಿ ಇದೆ, ಇಟ್ಸ್ ಅ ಪ್ರೀಮಿಯಂ ಲಕ್ಸುರಿ ಆಡಿಯೋ ಬ್ರ್ಯಾಂಡ್. ಅವ್ರಿಗೆ ಮ್ಯಾಂಡೇಟರಿ ಎವ್ರಿ ವೀಕ್ ಒಂದು ದಿನ ಇಂಜಿನಿಯರ್ಸ್ ಮ್ಯೂಸಿಕ್ ಕೇಳಬೇಕು ಹೆಡ್ಫೋನ್ಸಲ್ಲಿ, ಟು ನೋ ವಾಟ್ ಇಸ್ ಟ್ರೂ ಸೌಂಡ್ ಅಂದರೆ ಹೀಗಿರ್ಬೇಕಂತ. ಸೊ ದಿಸ್ ಪರ್ಸನ್ ಇಸ್ ಟ್ರೈನ್ಡ್ ಇನ್ ದ್ಯಾಟ್ ವೇ. ಸೊ ಅವರು ನಮಗೆ ಟ್ರೈ ಮಾಡಬೇಕಿದ್ರೆ ಹಿ ಕುಡ್ ಗಿವ್ ಇಟ್ ಇನ್ ಅ ವೆರಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಸೊ ದ್ಯಾಟ್ ಹೆಲ್ಪ್ ಅಸ್. ಅದಾದಮೇಲೆ ಆ ಟ್ಯೂನಿಂಗ್ ಮಾಡಿ ಸೌಂಡ್ ಸಿಗ್ನೇಚರ್ ಎಲ್ಲ ಫುಲ್ ಪರ್ಫೆಕ್ಟ್ ಮಾಡಿ ಮತ್ತೆ ಅದನ್ನು ನಾವು ಪ್ರೊಡಕ್ಷನ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಅವ್ರ ಜೊತೆ ವರ್ಕ್ ಮಾಡ್ತಿದ್ವಿ. ನೆಕ್ಸ್ಟ್ ವರ್ಷನ್ಸ್ ಲಾಂಚ್ ಆಗಬೇಕಿದ್ರೆ ನಾವು ಟೆಕ್ನಾಲಜಿ ಹೊಸದು ಮಾಡಿದರೆ ಅಲ್ಲಿ ನಾವು ಟ್ಯೂನಿಂಗ್ ಟೆಸ್ಟಿಂಗ್ ಎಲ್ಲ ಮಾಡ್ತೇವೆ. ಯಾಕಂದರೆ ಆ ಕಾಂಪಿಡೆನ್ಸಿ ಇಟ್ಸ್ ಅ ಡೆಕೇಡ್ಸ್ ಲಾಂಗ್ ಕಾಂಪಿಡೆನ್ಸಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ನವಜಿತ್ ಅವರೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಟೈಮ್ ಕೊಟ್ಟಿದ್ದಕ್ಕೆ ಫಸ್ಟ್ ಥಿಂಗು. ಆ್ಯಂಡ್ ರಿಯಲಿ ಒಂಥರ ನನಗೆ ಈ ಸೌಂಡ್ ಡಿಪಾರ್ಟ್ಮೆಂಟ್ ಒಳ್ಳೆ ಇದ್ದಂಗಿತ್ತು ನೀವು ಇಬ್ಬರ ಜೊತೆ ಕೂತ್ಕೊಂಡು. ಬಿಕಾಸ್ ಕಂಪ್ಲೀಟ್ಲಿ ಟೆಕ್ನಿಕಲ್ ಪಾರ್ಟ್ ಆ್ಯಂಡ್ ಸೇಲ್ಸ್ ಪಾರ್ಟ್, ಇಟ್ಸ್ ನಾಟ್ ಸೋ ಈಸಿ. ಆ್ಯಂಡ್ ನೀವು ಅಂದ್ಕೊಂಡಂಗೆ 5 years ಅದು ಅಚೀವ್ ಆಗಲಿ. ಆ್ಯಂಡ್ ವಾಟ್ ಆರ್ ದ ಥಿಂಗ್ಸ್ ಯು ಆರ್ ಅಕ್ಸೆಪ್ಟಿಂಗ್, ಎಲ್ಲವೂ ಬರಲಿ ನಿಮ್ಮ ಲೈಫ್ಗೆ ಅದು.
ಆ್ಯಂಡ್ ಸೋನಿಕ್ ಲ್ಯಾಂಪ್ ಒನ್ ಆಫ್ ದ 10 ಬ್ರ್ಯಾಂಡ್ಸಲ್ಲಿ ಒಂದು ಬ್ರ್ಯಾಂಡ್ ಆದರೂ ನಮಗೆ ಇಟ್ಸ್ ವೆರಿ ಹ್ಯಾಪಿ ಆನ್ ದಿಸ್ ಬಿಕಾಸ್ ಇವತ್ತು ನಾವೇನು ಸಡನ್ನಾಗಿ ಬಾಯ್ಬಿಟ್ರೆ JBL ಸೋನಿ ಅಂತ ನೆಕ್ಸ್ಟ್ ಅದು ಸೋನಿಕ್ ಲ್ಯಾಂಪ್ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗಿವಿಂಗ್ ಎ ಫ್ಯಾಬ್ಯುಲಸ್ ಟೈಮ್ ಥ್ಯಾಂಕ್ ಯು ಆ್ಯಂಡ್ ನೋಡೋದಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಒಂದು ಸೋನಿಕ್ ಲ್ಯಾಂಪ್ ಬ್ರ್ಯಾಂಡ್ ಕ್ರಿಯೇಟ್ ಆಯಿತು ಯಾಕೆ ಅದು ಪರ್ಟಿಕ್ಯುಲರ್ ಹೆಸರು ಅವ್ರದ್ದು ಬ್ರ್ಯಾಂಡಿಂಗ್ ಯಾವ ರೀತಿ ಇದೆ ಲೈಕ್ ಅವ್ರದ್ದು ಕ್ವಾಲಿಟಿ ಆಫ್ ಔಟ್ಪುಟ್ ಹೆಂಗಿದೆ ಸೊ ಒನ್ಸ್ ಟ್ರೈ ಮಾಡಿ ನೋಡಿ ಸೋನಿಕ್ ಲ್ಯಾಂಪ್ ಆ್ಯಂಡ್ ಯು ವಿಲ್ ಗೆಟ್ ಟು ನೋ ವಾಟ್ ಇಸ್ ದ ಫೀಲ್ ಆಫ್ ದಟ್ ಸಬ್ ಫರ್ ಫೀಲ್ ಲೈಕ್ ನೀವು ಏನು ಅಂದ್ಕೊಂಡಿದ್ದೀರಾ ಆ ಫೀಲ್ ಸಿಗುತ್ತೆ ಅದಕ್ಕೆ ಅವ್ರು ಹೇಳ್ತಿದ್ದು ಇಟ್ಸ್ ನಾಟ್ ಬ್ರ್ಯಾಂಡಿಂಗ್ ಅಲ್ಲ ಮುಖ್ಯ ಆ್ಯಂಡ್ ಲೈಕ್ ವೆನ್ ಯು ಫೀಲ್ ಇಟ್ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಸೋನಿಕ್ ಲ್ಯಾಂಪ್ ಹೆಡ್ಫೋನ್ ಯಾವ ರೀತಿ ಇದೆ ಅನ್ನೋದು ಆ್ಯಂಡ್ ನೋಡ್ತಾ ಇರಿ ಮತ್ತಷ್ಟು ಸಕ್ಸಸ್ಫುಲ್ ಆಂಟರ್ಪ್ರಿನರ್ಸ್ನ ಕರ್ಕೊಂಬರ್ತೀನಿ ದಿಸ್ ಇಸ್ ಬಾಸ್ವಾಲಾ ಚಂದ್ ಸೈನಿಂಗ್ ಆಫ್ ಬಾಯ್ Bosswala. Be the boss.